ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ಈ ದಿನ ದೇವರು ನಮಗೆ ಒಳ್ಳೆಯ ದಿನವನ್ನಾಗಿ ಕೊಟ್ಟಿದ್ದಾನೆ. ಆತನನ್ನು ಆರಾಧಿಸುವವರು ಇಂಥವರೆಂಬುದು, ಆತನನ್ನು ಆರಾಧನೆಗೆ ಅದು ಯೋಗ್ಯವಾದ ಆರಾಧನೆ ಆಗಬೇಕೆಂಬುದು ಯೇಸು ಕ್ರಿಸ್ತನು ನಮ್ಮನ್ನು ನಾವು ನೋಡ್ತೇವೆ. ನಾವು ಎಲ್ಲೆಲ್ಲಿ ಇರ್ಬೋದು, ನೀವು ಮಾಧ್ಯಮದ ಮುಖಾಂತರ ಅನೇಕ ಕಡೆಗಳಲ್ಲಿ ನೋಡ್ತಿರ್ಬೋದು, ಆದರೆ ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿ ಮಾಡಿದ. ಯೇಸು ಕ್ರಿಸ್ತನು ನಿಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ಆತನು ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ನಾವು ಅದಕ್ಕೆ ಮೊದಲಾಗಿ ನಾವು ಜೋರಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಾವು ಆತನಿಗೆ ಜಯಘೋಷಣೆ ಮಾಡೋಣ. ನಾವು ಆರಾಧನೆಗೆ ನಾವು ಈ ಸಮಯದಲ್ಲಿ ಹೋಗ್ತಾ ಇದ್ದೇವೆ. ಆರಾಧನೆಗೆ ಮುಂಚೆ ನಾವು ವಾಕ್ಯದ ಮುಖಾಂತರ ನೋಡೋದಾದರೆ 112ನೇ ಕೀರ್ತನೆಯಲ್ಲಿ ದೇವರ ವಾಕ್ಯವು ಹೀಗೆ ಬರೆಯಲ್ಪಟ್ಟಿದೆ. ಯೆಹೋವನಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳನ್ನು ಅತ್ಯಾನಂದ ಪಡನು ಅವನೇ ಧನ್ಯನು. ಆಮೆನ್. ದೇವರ ವಾಕ್ಯ ಹೇಳ್ತದೆ, ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು, ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರುವುದು, ಅವನ ನೀತಿಯು ಸದಾಕಾಲ ಪಾಲಿಸುತ್ತಿರುವುದು, ಯಥಾರ್ಥರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುವುದು. ಆಮೇಲೆ ದೇವರ ವಾಕ್ಯದಿಂದ ನಾವು ನೋಡಿದ್ದೇವೆ ಈ ಸಮಯದಲ್ಲಿ ದೇವರ ಆಜ್ಞೆಗಳನ್ನು ಅತ್ಯಾನಂದ ಪಟ್ಟು ನಾವು ನೋಡ್ತೀವಿ. ನಾನಾ ಜನರು ಯಾವ ರೀತಿಯಲ್ಲಿ ಇವತ್ತು ಖುಷಿ ಪಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ, ಯಾವುದರಲ್ಲೂ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ದೇವರು ಇವತ್ತು ನಮಗೆ ಹೇಳ್ತಾನೆ, ದೇವರ ವಾಕ್ಯದಲ್ಲಿ, ದೇವರ ಆಜ್ಞೆಯಲ್ಲಿ ನಾವು ಯಾವಾಗ ಆನಂದ ಪಡ್ತೇವೋ ಅಥವಾ ಆತನನ್ನು ಆರಾಧಿಸಿಕೊಂಡು ನಾವು ಹೌದು ನನ್ನ ಸೃಷ್ಟಿಕರ್ತನು ನನ್ನನ್ನು ಆತನ ಸಾರೂಪ್ಯದಲ್ಲಿ ಉಂಟು ಮಾಡಿದ್ದಾನೆ, ಎಲ್ಲ ಆತನ ವರ್ಣನೆ ಮಾಡ್ತಾ ಆತನ ಸ್ತುತಿಸುತ್ತಾ ನಾವು ಸಂತೋಷ ಪಡುವಾಗ ದೇವರ ವಾಕ್ಯ ಹೇಳ್ತದೆ, ಅವನ ವಂಶವು ಶುಭ ಹೊಂದುವುದೆಂಬುದು. ನಮ್ಮ ವಂಶ ಶುಭ ಹೊಂದಬೇಕಾದರೆ, ನಮ್ಮೆಲ್ಲರ ವಂಶವು ಉದ್ಧಾರ ಆಗಬೇಕಾದರೆ, ನಾವೆಲ್ಲರೂ ತಲೆ ಎತ್ತಿ ನಡೆಯಬೇಕಾದರೆ ನಾವು ಕರ್ತನಲ್ಲಿ ಸಂತೋಷಿಸುವರಾಗಬೇಕೆಂಬುದು ದೇವರ ವಾಕ್ಯ ಹೇಳ್ತದೆ. ಯಾವ ಕರ್ತನಲ್ಲಿ ನಾವು ಸಂತೋಷಿಸ್ತೇವೋ, ಕರ್ತನಲ್ಲಿ ನಾವು ಆನಂದ ಪಡ್ತೇವೋ ಅಥವಾ ಕರ್ತನಲ್ಲಿ ಆತ್ಮಭರಿತರಾಗಿ ನಾವು ಆರಾಧನೆ ಮಾಡ್ತೇವೋ, ಆಗ ನೋಡ್ತೇವೆ ದೇವರು ನಮ್ಮನ್ನು ಒಂದು ಹಂತವಾಗಿ ದೇವರು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಯಾಕಂದರೆ ನಾನು ಅನೇಕ ಕಡೆಯಲ್ಲಿ ಉದ್ಧಾರ ಮೂಢನ ಅಥವಾ ಪಡುವನಿಂದ ಬರುವುದಿಲ್ಲ, ಉದ್ಧಾರವು ಯೆಹೋವನಿಂದಲೇ. ನಮ್ಮ ಸೃಷ್ಟಿಕರ್ತನು ಆತನು ಅಗಮ್ಯದ ಬೆಳಕಿನಲ್ಲಿ ವಾಸಿಸುವಂಥದ್ರು, ತಂದೆ ಬಲಪಾಶಲಿದ್ದಕ್ಕೂ ನಮಗೋಸ್ಕರ ವಿಜ್ಞಾಪನೆ ಮಾಡುವಂಥ ದೇವರಿದ್ದಾನೆ. ಆತನಲ್ಲಿ ನಾವು ಭರವಸೆ ಇಡುವುದಾದರೆ, ಆತನನ್ನು ನೋಡಿದರೆ ನಾವು ನೋಡ್ತೇವೆ ಯಥಾರ್ಥರಿಗೆ ಕತ್ತಲಲ್ಲಿ ಜ್ಯೋತಿ ಮೂಡುವುದು. ಹೌದು, ಯಥಾರ್ಥ ರೀತಿಯಲ್ಲಿ ನಾವು ಪರಿಪೂರ್ಣವಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟು ನಮ್ಮ ಶರೀರದ ಒಂದೊಂದು ಅಂಗಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಆರಾಧಿಸಿದರೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ, ನಮ್ಮ ಆರಾಧನೆ ಆತನಿಗೆ ಮೆಚ್ಚಿದರೆ ಆತನ ಅಲ್ಲಿಂದ ಇಳಿದು ಬರ್ತಾನೆ, ಆತನ ಆ ಒಂದು ನಮ್ಮ ಮಧ್ಯದಲ್ಲಿ ಆತನ ಚಲಿಸ್ತಾನೆ, ಆತನ ಪ್ರಸನ್ನ ನಮ್ಮ ತುಂಬಿ. ಅದಕ್ಕೋಸ್ಕರ ಈ ಸಮಯದಲ್ಲಿ ಆರಾಧನೆ ಹೋಗುವ ಮುಂಚೆ ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಸಮಯದಲ್ಲಿ ದೇವಾ, ನಮ್ಮ ಜೀವಿತದಲ್ಲಿ ನೀನು ನಮ್ಮ ಮಧ್ಯದಲ್ಲಿ ನೀನು ಚಲಿಸು, ನಮ್ಮ ಕುಟುಂಬದಲ್ಲಿ ನೀನು ಚಲಿಸು, ನನ್ನ ವ್ಯಕ್ತಿಗತ ಜೀವಿತದಲ್ಲಿ ನೀನು ಚಲಿಸು ಎಂಬುದು ನಾವು ಪ್ರಾರ್ಥನೆ ಮಾಡೋ ಈ ಸಮಯದಲ್ಲಿ. ಸ್ವರ್ಗೀಯ ನಮ್ಮ ತಂದೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಪವಿತ್ರಾತ್ಮನೇ, ದೇವಾ, ಈ ದಿನ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದೆ ಪರಿಪೂರ್ಣವಾಗಿ ನಿನ್ನ ಆರಾಧಿಸೋಕ್ಕೋಸ್ಕರ ನಿನ್ನ ವಾಕ್ಯದ ಪ್ರಕಾರ ನಿನ್ನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡೋನು ಅವನೆಷ್ಟು ಧನ್ಯನೆಂಬುದು ದೇವ 1ನೇ ಕೀರ್ತನೆ ಉಂಟು. ಹೌದು, ಯಾವಾಗ ದೇವರ ಧರ್ಮಶಾಸ್ತ್ರದಲ್ಲಿ ಆನಂದ ಪಡ್ತಾನೋ ಆಗಲಿರಲು ಅವನು ಧ್ಯಾನಿಸ್ತೇನೋ ಅವನೆಷ್ಟು ಧನ್ಯನು, ಅವನು ನೀರಿನ ಕಾಲುವೆಗಳ ಬೆಳೆದಿರೋ ಮರದ ಆಗಿರೋಣ ಎಂಬುದನ್ನು ವಾಕ್ಯ ಹೇಳ್ತದೆ. ಸ್ವಾಮಿ ದೇವ, ಅದೇ ರೀತಿ ಸ್ವಾಮಿ ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸಿಕೊಂಡು ನಾವು ಸಂತೋಷ ಪಡಲಿಕ್ಕೆ ನಾವು ಬಂದಿದ್ದೇವೆ. ನಿನ್ನನ್ನು ಘನಪಡಿಸಿಕೊಂಡು ಸ್ತೋತ್ರ ಎಂಬ ಯಜ್ಞಗಳನ್ನು ಅರ್ಪಿಸಿಕೊಂಡು ನಿನ್ನ ನಾಮವನ್ನು ಘನಪಡಿಸಿ ಬರುವಾಗ ದೇವ, ನಿನ್ನ ಪ್ರಸನ್ನತೆ, ನಿನ್ನ ಅಭಿಷೇಕವು, ನಿನ್ನ ಮಹಿಮೆಯು ನಮ್ಮ ಮಧ್ಯದಲ್ಲಿ ತುಂಬಲ್ಪಡಲಿ. ನಿನ್ನ ಮಹಿಮೆ ನಮ್ಮನ್ನು ತುಂಬಿಸು ದೇವ. ಪ್ರಾರಂಭದ ಕಡತಕ್ಕೆಲ್ಲವನ್ನು ಯೇಸುವೆ ನಿಮ್ಮ ಕರಳಿಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಾವು ಒಬ್ಬೊಬ್ಬರ ಜೀವಿತದಲ್ಲೂ ಒಂದು ವ್ಯತ್ಯಾಸವನ್ನು, ಒಂದು ಬದಲವನ್ನು ಕಾಣಲ್ಪಡಲಿ ಪವಿತ್ರಾತ್ಮನೇ. ದೇವ, ನಿನ್ನ ಕಾರ್ಯವು ಒಬ್ಬೊಬ್ಬರ ಕುಟುಂಬಗಳಲ್ಲಿ ನೀನು ಮಾಡಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ತೇವೆ ಸ್ವಾಮಿ. ಇದರ ಮುಖಾಂತರ ನೀನು ಮೈ ಒಂದು ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡ ತಂದೆ. ಆಮೆನ್. ಥ್ಯಾಂಕ್ ಯು ಗಾಡ್. ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಅರ್ಧ ಗಂಟೆ ನಾವು ನೋಡ್ತೇವೆ ಆತನ ಆರಾಧನೆ ಮಾಡಬೇಕು. ದೇವರು ಒಂದು ದಿನದಲ್ಲಿ 24 ಗಂಟೆ ಕೊಟ್ಟಿದ್ದಾನೆ. ಆದರೆ ಸ್ವಲ್ಪ ಸಮಯ ನಾವು ಈ ದಿನ ದೇವರಿಗೋಸ್ಕರ, ಆರಾಧನೆಗೋಸ್ಕರ ನಮ್ಮನ್ನು ಒಪ್ಪಿಸಿಕೊಡೋಣ. ನಾವು ಹೇಳುವ ಆತ್ಮ ಸ್ವರೂಪ ದೇವ, ನನಗೊಂದು ಆಸೆ, ಬೇರೇನು ಬೇಡ, ನೀ ನನ್ನ ಜೀವಿತಕ್ಕೆ ಬೇಕೆಂಬುದು ನಾವು ಆತನನ್ನು ಹಂಬಲಿಸುವಂಥ ನಾವು ಆತನಿಗೆ ಆರಾಧನೆ ಸಲ್ಲಿಸೋಣ ಸ್ವಾಮಿ. ಥ್ಯಾಂಕ್ ಯು ಗಾಡ್ ಜೀಸಸ್.
ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ, ನಿನ್ನೆದೆಗೆ ಹೊರಗುವೆನು, ನಿನ್ ಮಡಿಲಲ್ಲಿ ಮಲಗುವೆನು, ನಿನ್ ಮುಖವ ನೋಡುವೆನು, ನಿನ್ನ ಅಪ್ಪುಗೆಯನ್ನು ನಾ ಕಾಣುವೆನು ಸ್ವಾಮಿ. ಅಪ್ಪ, ನಿನ್ನ ಜೊತೆಯಲ್ಲಿ ನಡೀಲಿಕ್ಕೆ, ನಿನ್ನ ಸ್ವರವನ್ನು ಕೇಳಲಿಕ್ಕೆ, ನಿನ್ನ ಚಿತ್ತದಲ್ಲಿ ನಡೀಲಿಕ್ಕೆ ನಮ್ಮ ನಡೆಸು ಪವಿತ್ರಾತ್ಮನೇ. ನಿನ್ನ ಸ್ವರವಿಲ್ಲದಿದ್ದರೆ, ನಿನ್ನ ದರ್ಶನ ಇಲ್ಲದಿದ್ದರೆ, ನಿನ್ನ ನಡೆಸುವಿಕೆ ಇಲ್ಲದಿದ್ದರೆ ನಾವು ಒಂದು ಕ್ಷಣ ನಡೀಲಿಕ್ಕೆ ಸಾಧ್ಯವಿಲ್ಲ ಪವಿತ್ರಾತ್ಮನೇ. ಎಲ್ಲ ನಿನ್ನ ಪವಿತ್ರಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯೇಸುವೆ ನಮ್ಮ ಸಂಗೀತವು, ಬಲವಾದ ಕೋಟೆಯು, ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು. ಸ್ತುತಿಯ ಮಧ್ಯದಲ್ಲಿ ಜೀವಿಸುವ ದೂತರೆಲ್ಲ ಸ್ತುತಿಸುವ ದೇವರಾತನೇ. ಸ್ತುತಿಯ ಮಧ್ಯದಲ್ಲಿ ಜೀವಿಸುವ ದೂತರೆಲ್ಲ ಸ್ತುತಿಸುವ ದೇವರಾತನೇ. ಬೇಡಿಕೊಳ್ಳುವ ಭಕ್ತರ ಸ್ವರ ಕೇಳುವ, ಬೇಡಿಕೊಳ್ಳುವ ಭಕ್ತರ ಸ್ವರ ಕೇಳುವ. ಆಶ್ರಯವಿಲ್ಲದ ಅನಾಥರಿಗೆ ದೇವರಾತನೇ, ಆಶ್ರಯವಿಲ್ಲದ ಅನಾಥರಿಗೆ ದೇವರಾತನೇ. ಯೇಸುವೆ ನಮ್ಮ ಸಂಗೀತವು, ಬಲವಾದ ಕೋಟೆಯು, ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು. ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿ ಬರುವ ವೇಳೆ ಅವರ ಮಧ್ಯದಲ್ಲಿ, ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿ ಬರುವ ವೇಳೆ ಅವರ ಮಧ್ಯದಲ್ಲಿ, ಇರುವೆನೆಂದು ಹೇಳಿದ ನಮ್ಮ ದೇವರೇ, ಇರುವೆನೆಂದು ಹೇಳಿದ ನಮ್ಮ ದೇವರಿಗೆ ಚಪ್ಪಾಳೆ ತಟ್ಟಿ ನಿನ್ನ ಸ್ತುತಿಸುವೆವು, ಚಪ್ಪಾಳೆ ತಟ್ಟಿ ನಿನ್ನ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು, ಬಲವಾದ ಕೋಟೆಯು, ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು. ಸೃಷ್ಟಿಕರ್ತ ಕ್ರಿಸ್ತ ಯೇಸು ನಾಮವನ್ನೇ ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಸೃಷ್ಟಿಕರ್ತ ಕ್ರಿಸ್ತ ಯೇಸು ನಾಮವನ್ನೇ ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಪ್ರಭುವಿನೊಂದಿಗೆ ನಿತ್ಯವೂ ಜೀವಿಸುವೆವು, ಪ್ರಭುವಿನೊಂದಿಗೆ ನಿತ್ಯವೂ ಜೀವಿಸುವೆವು. ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಘನಪಡಿಸುವೆವು, ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಘನಪಡಿಸುವೆವು. ಯೇಸುವೆ ನಮ್ಮ ಸಂಗೀತವು, ಬಲವಾದ ಕೋಟೆಯು, ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು. ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿ ಬರುವ ವೇಳೆ ಅವರ ಮಧ್ಯದಲ್ಲಿ, ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿ ಬರುವ ವೇಳೆ ಅವರ ಮಧ್ಯದಲ್ಲಿ, ಇರುವೆನೆಂದು ಹೇಳಿದ ನಮ್ಮ ದೇವರೇ, ಇರುವೆನೆಂದು ಹೇಳಿದ ನಮ್ಮ ದೇವರೇ ಚಪ್ಪಾಳೆ ತಟ್ಟಿ ನಿನ್ನ ಸ್ತುತಿಸುವೆವು, ಚಪ್ಪಾಳೆ ತಟ್ಟಿ ನಿನ್ನ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು, ಬಲವಾದ ಕೋಟೆಯು, ಜೀವ
ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಕರ್ತ ಜೀವಾಧಿಪತಿಯು ನೀನು ಸ್ವಾಮಿ, ಜೀವಿತ ಕಾಲವೆಲ್ಲ ಕರ್ತನಪ್ಪ ನಿನ್ನ ನಾಮನ ಸ್ತುತಿಸ್ತೇವೆ. ಸ್ತುತಿಯ ಮಧ್ಯದಲ್ಲಿರುವ ಆತನು, ದೂತರೆಲ್ಲ ಸ್ತುತಿಸುವ ದೇವರಾತನು ಸ್ವಾಮಿ, ಬೇಡಿಕೊಳ್ಳುವ ಭಕ್ತರ ಸ್ವರ ಕೇಳುವಾತನು ಸ್ವಾಮಿ, ಅನಾಥರಿಗೆ ಆಶ್ರಯವಿಲ್ಲದರಿಗೆ ನೀನು ಆದರಣದ ದೇವರಾಗಿದೆ ಕರ್ತನಪ್ಪ. ಸೃಷ್ಟಿಕರ್ತ ನೀನೊಬ್ಬನೇ ಸೃಷ್ಟಿಯ ಒಡೆಯನು, ನೀನೊಬ್ಬನೇ ಸೃಷ್ಟಿಯ ಮೂಲನು ಸ್ವಾಮಿ. ನಿನ್ನ ನಾಮವನ್ನು ದೇವ ನಮ್ಮ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ನಾವು ಘನಪಡಿಸ್ತೇವೆ ಸ್ವಾಮಿ. ಕರ್ತನಿಗೆ ಸ್ತೋತ್ರ ಹಲಿತೇವೆ ಸ್ವಾಮಿ. ಹಲ್ಲೆಲೂಯಾ ರಾಜ. ಅಪ್ಪ, ಮನ ಮರುಗೋ ದೇವರು ದೇವ, ನಮ್ಮ ಕಡೆ ಯಾವಾಗಲೂ ಆ ಪರಲೋಕದಿಂದ ಬಾಗಿಕೊಂಡು ನೋಡುತ್ತೆ ಎಂಬುದನ್ನು ವಾಕ್ಯ ಹೇಳ್ತದೆ. ಆತನು ಬಾಗಿಕೊಂಡು ತನ್ನ ಮಕ್ಕಳನ್ನು ನೋಡುವಂತ ದೇವರು, ತನ್ನ ಮಕ್ಕಳನ್ನು ಸಂತೈಸುವಂತ ದೇವರಾಗಿದ್ದಿ. ಅದಕ್ಕೋಸ್ಕರ ಮನ ಮರುಗುವ ದೇವರೇ ನಿನ್ನ ನಾಮವನ್ನು ಕೊಂಡಾಡ್ತೇವೆ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ನೀನು ಯುಕ್ತನ ದೇವರು, ನೀನು ಸರ್ವಶಕ್ತನ ದೇವರು. ನಿನ್ನ ಕರುಣೆಗೆ ಯಾವಾಗಲೂ ಕೊನೆ ಇಲ್ಲ ಸ್ವಾಮಿ. ನಿನ್ನ ಪ್ರೀತಿಗೆ ಮಿತಿ ಇಲ್ಲ. ಅದು ನಿತ್ಯ ನಿರಂತರವಾದ ಪ್ರೀತಿಯಾಗಿದೆ. ಅದು ದಿನ ದಿನವೂ ಅದು ಹೊಸತಾಗಿದೆ. ಪ್ರತಿದಿನ ನಮ್ಮ ಜೀವಿತದಲ್ಲಿ ಅದು ಒಳ್ಳೆದನ್ನು ನಡೆಸುವಂಥದ್ದಾಗಿದೆ ಸ್ವಾಮಿ. ಅದಕ್ಕೋಸ್ಕರ ಮನಸಾರೆ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗುವ, ಈ ಸಮಯದಲ್ಲಿ ನಾವು ಸ್ತುತಿಸುವ, ಆತನನ್ನು ಕೊಂಡಾಡೋಣ. ನಾವು ಪರಿಪೂರ್ಣವಾಗಿ ಆತನನ್ನು ಘನಪಡಿಸೋಣ. ಆತನು ಮಹಿಮೆಗೆ ಯೋಗ್ಯತೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿಕೊಂಡಾಡುವೆ. ಮನ ಮರುಗುವ ದೇವರೇ ಯೇಸುವೇ, ಮನಸಾರೆ ಸ್ತುತಿಸಿಕೊಂಡಾಡುವೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿಕೊಂಡಾಡುವೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ನಮ್ಮ ದುಃಖಗಳ ಸಹಿಸಿಕೊಂಡೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿ
ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ಸ್ವಾಮಿ ದಂಡನೆಯ ವಹಿಸಿಕೊಂಡೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸುವೇ, ಮನ ಮರುಗುವಂತ ದೇವರಾಗಿದೆ. ನೀನು ಯುಕ್ತನು ಸ್ವಾಮಿ, ನೀನು ಯುಕ್ತನ ದೇವರು, ನೀನು ಸರ್ವಶಕ್ತನ ದೇವರು ಸ್ವಾಮಿ. ನಿನ್ನ ಕರುಣೆ ಎಂದೆಂದಿಗೂ ಸ್ವಾಮಿ ನಮ್ಮ ಜೀವನದಲ್ಲಿ ತೋರಿಸುವಂತ ದೇವರಾಗಿದೆ. ನೀನು ದಯಾ ಸಾಗರನು, ನೀನು ಕರುಣಾ ಸಾಗರನಾಗಿದ್ದುಕೊಂಡು ದೇವ ನಮ್ಮೊಬ್ಬರ ಜೀವಿತದ ಕರುಣೆ ತೋರಿಸುವನಾಗಿದೆ. ಪರಿಶುದ್ಧಾತ್ಮನೇ, ನಮ್ಮೆಲ್ಲ ಹೌದು ಸ್ವಾಮಿ, ಆ ಶಾಪದ ಮುಳ್ಳನ್ನು ತಲೆ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದ ದೇವರು ನೀನಾಗಿದೆ ಸ್ವಾಮಿ. ಅದಕ್ಕೋಸ್ಕರ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಪರಿಶುದ್ಧಾತ್ಮನೇ. ದೇವನಿಗೆ ಸ್ತೋತ್ರ. ಇನ್ನೊಂದಾರ್ತಿ ನಾವೆಲ್ಲರಿಗೂ ಕೊನೆಯ ಭಾಗದಲ್ಲಿ ನಾವು ಪವಿತ್ರಾತ್ಮನೆ ನಮ್ಮ ಜೀವಿತ ಒಪ್ಪಿಸಿಕೊಡೋಣ. ಪವಿತ್ರಾತ್ಮನೆ ನಮ್ಮ ಮಧ್ಯದಲ್ಲಿ ಚಲಿಸಿ ಎಂಬುದು, ಪವಿತ್ರಾತ್ಮನೆ ನಮ್ಮನ್ನು ಕರ್ಕೊಂಡು ನಿನ್ನ ಪಾದ ಸನ್ನಿಧಿಯಲ್ಲಿ ನಿನ್ನನ್ನು ಆರಾಧಿಸೋಕ್ಕೋಸ್ಕರ ನೀನು ಮಾರ್ಗವು ಸತ್ಯವು ಜೀವವುಳ್ಳ ದೇವರೆಂಬುದನ್ನು ನಾವು ಒಪ್ಪಿಸಿಕೊಡ್ತೇವೆ. ಓ ಥ್ಯಾಂಕ್ ಯು ಪವಿತ್ರಾತ್ಮನೆ. ಪವಿತ್ರಾತ್ಮ ನಾವೆಲ್ಲರ ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಆತನ ಆ ಪ್ರಸನ್ನತೆಗೋಸ್ಕರ, ಆತನ ಆ ಮಹಿಮೆ ಚಲಿಸೋಕ್ಕೋಸ್ಕರ, ಆತನ ಸ್ಪರ್ಶತೆಗೋಸ್ಕರ ನಾವು ಪವಿತ್ರ ಆತ್ಮ, ಪವಿತ್ರಾತ್ಮನೇ ನೀನು ಬಾ, ಪವಿತ್ರಾತ್ಮ ನೀನು ಬಾ ನನ್ನ ಜೀವಿತದಲ್ಲಿ, ಪವಿತ್ರಾತ್ಮ ನೀನು ಬಾ ನಮ್ಮ ಮಧ್ಯದಲ್ಲಿ ಎಂಬುದು ನಾವು ಈ ಸಮಯದಲ್ಲಿ ಆತನನ್ನು ಪವಿತ್ರಾತ್ಮನನ್ನು ಆರಾಧಿಸುವ. पवित्र आत्मा, पवित्र आत्मा, मुझे ले जाओ यीशु के चरणों में. पवित्र आत्मा, पवित्र आत्मा, पवित्र आत्मा, मुझे ले जाओ यीशु के चरणों में. पवित्र आत्मा, सिर्फ तेरे लिए यीशु, तेरे लिए, सिर्फ तेरे लिए यीशु, तेरे लिए, सिर्फ तेरे लिए यीशु, तेरे लिए मैं हाथ उठाता हूँ. पवित्र आत्मा, ಈ ಸಮಯದ ನಾವೆಲ್ಲರೂ
ಒಪ್ಪಿಸಿಕೊಡುತ್ತಾ ಆತನ ಆತ್ಮ ನಡೆಸಲಿಕ್ಕೋಸ್ಕರ ಆತನ ಆತ್ಮಗೋಸ್ಕರ ನಮ್ಮನ್ನು ಈ ಸಮಯದಲ್ಲಿ पवित्र आत्मा यीशु ही मार्ग है, यीशु ही सत्य है, यीशु ही जीवन है, यीशु मेरा प्रभु। सिर्फ तेरे लिए यीशु तेरे लिए, सिर्फ तेरे लिए यीशु तेरे लिए, सिर्फ तेरे लिए यीशु तेरे लिए मैं हाथ उठाता हूँ। पवित्र आत्मा, पवित्र आत्मा मुझे ले जाओ यीशु के चरणों में। पवित्र आत्मा, पवित्र आत्मा, पवित्र आत्मा मुझे ले जाओ यीशु के चरणों में। पवित्र आत्मा सिर्फ तेरे लिए यीशु तेरे लिए, सिर्फ तेरे लिए यीशु तेरे ರಾಜ ನಿನಗಾಗಿಯೇ ಸ್ವಾಮಿ, ನಿನಗಾಗಿಯೇ ನನ್ನ ಪರಿಪೂರ್ಣವಾಗಿ ನಮ್ಮ ನಿಶ್ಚಯವನ್ನು ಒಪ್ಪಿಸಿಕೊಡೋಣ ಸ್ವಾಮಿ. ನಿನ್ನ ಪ್ರಸನ್ನತೆಯಿಂದ ಸ್ವಾಮಿ, ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು. ನಾವು ಪರಿಪೂರ್ಣವಾಗಿ ದೇವ ಕೈಗಳನ್ನು ಎತ್ತುತ್ತೇವೆ ಸ್ವಾಮಿ, ನಾವು ಕೈಗಳನ್ನು ಎತ್ತುತ್ತೇವೆ ಸಮಯದಲ್ಲಿ. ಪವಿತ್ರಾತ್ಮನೇ ನಮ್ಮ ಕೈಗಳನ್ನು ನಾವು ಎತ್ತುತ್ತೇವೆ ಸ್ವಾಮಿ. ಪವಿತ್ರ ಆತ್ಮ ಎಂಬುದು ನಿನ್ನ ಪರಿಪೂರ್ಣ ನಾವು ಒಪ್ಪಿಸಿಕೊಡ್ತಾ ರಾಜ ದೇವ ನಮ್ಮ ಮಧ್ಯದಲ್ಲಿ ಚಲಿಸು ಸ್ವಾಮಿ. ನಮ್ಮ ಮಧ್ಯದಲ್ಲಿ ಮಹಿಮೆಯ ಕಾರ್ಯಗಳ ಕರ್ತನಪ್ಪ ನೋಡುವಂತ ಪ್ರತಿಯೊಬ್ಬರ ಕುಟುಂಬದಲ್ಲೂ ನಿನ್ನ ಮಹಿಮೆಯ ಕಾರ್ಯಗಳಾಗಲಿ ಸ್ವಾಮಿ. ಅನೇಕ ಜೀವಿತದಲ್ಲಿ ಬಿಡುಗಡೆಗಳು, ಅನೇಕರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು, ಅನೇಕರ ಜೀವಿತದಲ್ಲಿ ಒಂದು ಪರಿಪೂರ್ಣವಾದ ನಿನ್ನ ಕಡೆಗೆ ತಿರುಗಿಸುವೆ ಸ್ವಾಮಿ. ಈ ದೊಡ್ಡ ಕಾರ್ಯವು ಈ ಸಮಯದಲ್ಲಿ ಮಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಪರಿಶುದ್ಧಾತ್ಮನೇ ನಮ್ಮ ಆಹಾರದಲ್ಲಿ ನೀನು ಮೆಚ್ಚಿದಕ್ಕಾಗಿ ಸ್ತೋತ್ರ, ನಮ್ಮ ಆಹಾರದಲ್ಲಿ ನೀನು ಮೈ ಮುಂದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನ್ನು ಸಲ್ಲಿಸ್ತೀನಿ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನೇ, ಆಮೆನ್. ಪ್ರೇಸ್ ದ ಲಾರ್ಡ್. ದೇವರ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆಯಾದ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಾ ಪವಿತ್ರಾತ್ಮಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮೂಲಕ ನಿನ್ನ ಜನರ ಸಂಗಡ ಮಾತನಾಡೋ ಪವಿತ್ರಾತ್ಮನೇ, ಈ ವಾಕ್ಯನ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತೊಂದು ಧ್ಯಾನ ಮಾಡ್ತೇವೆ. ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯದಲ್ಲಿ 16ರಿಂದ 19ನೇ ವಾಕ್ಯ ತನಕ. ಪ್ರಾಬ್ಸ್ ಚಾಪ್ಟರ್ 6 verse 16 to 19 ವರ್ಸ್. ಯೆಹೋವನು ಅಗೆ ಮಾಡುವ ವಸ್ತುಗಳು 6 ಇವೆ. ಅವು 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಯಾವುದೆಂದರೆ ಎಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆ ಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವನಿ ಹೇಳೆ. ನಾನು ನೋಡ್ತೇವೆ ಇಲ್ಲಿ ಸೊಲೊಮೋನನೇ ದೇವರು ಅಗೆ ಮಾಡುವ 6 ಇವೆ, 7 ಆತನೇ ಅಸಹ್ಯವಾಗಿ ತೋರುತ್ತೆ. ಮತ್ತೆ ಪ್ರೇರಿದ ಅರ್ಥ ಏನಂದರೆ, ಇವತ್ತು ದೇವರು ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರವನ್ನು ಕೊಡಬೇಕಾದ್ರೆ, ನಿಮ್ಮೆಲ್ಲ ಕಷ್ಟದಿಂದ, ರೋಗದಿಂದ, ಶಾಪದಿಂದ, ಸಾಳದಿಂದ ಬಿಡುಗಡೆ ಕೊಡಬೇಕಾದ್ರೆ ದೇವರು ಅಗೆ ಮಾಡುವ 6 ವಸ್ತುಗಳನ್ನು ಅಗೆ ಮಾಡುವವರಾಗಬೇಕು. ಮತ್ತು ಏನಿದ್ರೆ ಅಸಹ್ಯ ಅದು 7 ಸಂಗತಿಗಳನ್ನು
ನಿಮ್ಮ ಜೀವಿತದಿಂದ ನೀವು ತೆಗೆದು ಹಾಕುವುದಾದರೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾರೆ. ಹಾಗಾದರೆ ಈ ಒಂದೊಂದು ಸಂಗತಿಯನ್ನು ಇದರ ಗೂಢಾರ್ಥವನ್ನು ನೋಡೋದ್ರಿಂದ ಈ ಸಂಗತಿಯನ್ನು ಸರಿ ಅರ್ಥ ಮಾಡಿಕೊಳ್ಳಬೇಕು. ಮತ್ತು ನಿಮ್ಮ ಹೃದಯದಿಂದ ಅದು ತೆಗೆದು ಹಾಕುವುದರೆ 100% ನಿಮ್ಮ ಜೀವಿತ ಎಲ್ಲ ಕಷ್ಟದಿಂದ, ಸಮಸ್ಯೆಯಿಂದ, ರೋಗದಿಂದ, ಶಾಪದಿಂದ ಅಥವಾ ಸಾಲದಿಂದ ದೇವ್ರ ಮೇಲೆ ಬಿಡುಗಡೆ ಕೊಡುವನಾಗಿದ್ದಾನೆ. ಮತ್ತು ಎಲ್ಲ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವನಾಗಿದ್ದಾರೆ. ಒಂದನೇ ಸಂಗತಿ ನೋಡ್ತೇವೆ, ಎಮ್ಮೆ ಕಣ್ಣು. ಇದು ಅರ್ಥ ನಾವು ನೋಡ್ತೇವೆ ಯೋಬನ ಪುಸ್ತಕ 33ನೇ ಅಧ್ಯಾಯದಲ್ಲಿ 9ರಿಂದ 19ನೇ ವಾಕ್ಯ ತನಕ. ಜೋಬ್ ಚಾಪ್ಟರ್ 33 ವರ್ಸ್ 9 to 19. ನಾನು ಪರಿಶುದ್ಧನು, ನನ್ನೊಳಗೆ ದೋಷವಿಲ್ಲ, ನಾನು ನಿರ್ಮಲನು, ನಲ್ಲಿ ಏನೂ ಪಾಪವಿಲ್ಲ. ಆತನು ನನ್ನಲ್ಲಿ ವಿರೋಧಕ್ಕೆ ಕಾರಣಗಳನ್ನು ಕಂಡುಹಿಡಿಯುತ್ತಾ ನನ್ನನ್ನು ಶತ್ರುವೆನಿಸಿಕೊಂಡಿದ್ದಾನೆ. ನನ್ನ ಕಾಲುಗಳನ್ನು ಕೊಲೆಗೆ ಹಾಕಿ ನನ್ನ ಮಾರ್ಗನೆಲ್ಲ ಕಂಡುಕೊಂಡಿದ್ದಾನೆ ಎಂದು ಆಡಿದೆಯಲ್ಲ. ನೋಡುತ್ತೇವೆ ಯೋಬನ ಜೀವಿತದಲ್ಲಿ ಕಷ್ಟಗಳು ಒಂದರ ಮೇಲೆ ಒಂದು ಕಷ್ಟಗಳು ಬಂದಿರೋ ಸಮಯದಲ್ಲಿ, ಒಂದರ ಮೇಲೆ ಅವನಿಗೆ ಆ ಶೋಧನೆಗಳು ಬಂತು, ರೋಗಗಳು ಬಂದ ಸಮಯದಲ್ಲಿ ಆತನು ಅಲ್ಲಿ ಒಂದು ಆತ್ಮಿಕ ಅಹಂಕಾರ ಇರ್ತದೆ. ಅಹಂಕಾರ ಇರುತ್ತೆ, ನಾನೇ ಪರಿಶುದ್ಧನು, ನಲ್ಲಿ ಯಾವ ದೋಷವಿಲ್ಲ, ಯಾಕೆ ನನಗೆ ಈ ರೀತಿಯ ಕಷ್ಟವನ್ನು ಬರ ಮಾಡಿದ್ದಾನೆ ಎಂಬುದೇ. ಇವತ್ತು ನೋಡ್ತೇವೆ, ದೇವರು ಚಿತ್ತವಿಲ್ಲದೆ ಸೈತಾನನು ಒಬ್ಬನ ಜೀವಿತದಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಅವನಿಗೆ ಅಧಿಕಾರವಿಲ್ಲ. ದೇವರು ಸರ್ವಾಧಿಕಾರಿಯಾಗಿದ್ದಾನೆ. ಯೇಸು ಕ್ರಿಸ್ತನು ಒಡೆಯನಾಗಿದ್ದಾನೆ. ಯೇಸು ಕ್ರಿಸ್ತನಂದರೆ ದೇವರ ಪರ್ಮಿಷನ್. ಈಗ ಸೈತಾನಿಗೆ ದೇವರು ತಾನೇ ಪರ್ಮಿಷನ್ ಕೊಡ್ತಾನೆ ಯೋಬನ ಜೀವಿತ ಕಷ್ಟಗಳನ್ನು ಬರ ಮಾಡೋದು. ಹಾಗಾದರೆ ಈ ಕಷ್ಟಗಳು ಯಾಕೆ ಬಂದು ಎಂಬುದಾಗಿ ಯೋಬನ ತಿಳಿದುಕೊಳ್ಳದೆ ಆ ದೇವರಿಗೆ ಗುಣಗುಟ್ಟುತ್ತಾನೆ. ಅಥವಾ ದೇವರ ಪ್ರಿಯದಲ್ಲಿ ಅವನಲ್ಲಿ ಆತ್ಮಿಕ ಅಹಂಕಾರ ಇರುತ್ತೆ. ಯಾವಾಗ ನಿಮ್ಮಲ್ಲಿ ಆತ್ಮಿಕ ಅಹಂಕಾರ ಬರ್ತದೆ, ನಾನೇ ಪರಿಶುದ್ಧನು, ನನ್ನಲ್ಲಿ ಯಾವ ದೋಷವಿಲ್ಲ, ಈ ಅಹಂಕಾರ ನಿಮ್ಮಲ್ಲಿರುವಾಗ ದೇವರು ಈ ಅಹಂಕಾರ ಮೆಚ್ಚುವುದಿಲ್ಲ. ಆ ಅಹಂಕಾರಿಗೆ ದೇವರು ಶಿಕ್ಷೆ ಕೊಡು. ಅದಕ್ಕೆ ಇಲ್ಲಿ ಯೋಬನಲ್ಲಿ ಈ ಅಹಂಕಾರ ಇದೆ ಅಂತ ಅಲ್ಲಿ ಅಹಂಕಾರ ಮಾಡ್ತಾರೆ, ನಾನು ಪರಿಶುದ್ಧನು, ನನ್ನಲ್ಲಿ ಯಾವ ಪಾಪ ಇಲ್ಲ, ನೀನು ಸುಮ್ಮನೆ ನನಗೆ ಶತ್ರು ಎಂದರೆ ಈ ದೇವರ ಬಗ್ಗೆ ಅವನು ದೂರು ಕೊಡುವನಾಗಿದೆ. ಅಂದರೆ 12ನೇ ವಾಕ್ಯನ ನೋಡ್ತೇವೆ, ಈಗ ನೀನು ಹೀಗೆ ಆಡಿದ್ದು ನ್ಯಾಯವಲ್ಲವೆಂದೇ ನನ್ನ ಉತ್ತರ, ದೇವರ ಮನುಷ್ಯನಿಗಿಂತ ದೊಡ್ಡವನಾಗಿದ್ದಾನೆ. ಈಗ ಎಲ್ಲಿಯೋ ಪ್ರವಾದಿ ಪ್ರೇರೆ ಯೋಬನ ನೀನು ಹೀಗೆ ಹೇಳುವುದು ಸರಿಯಲ್ಲ ಎಂಬುದಾಗ ಎಲ್ಲಿಯೋ ಪ್ರವಾದಿ ಯೋಬನ ಪಾಪವನ್ನು ಅವನು ಪ್ರವಾದಿಯಾಗಿದ್ದನು. ಅವನು ದೇವರ ಆತ್ಮನ ಪ್ರೇರೇಪಣೆಯಿಂದ ಯೋಬನಿಗೆ ಯಾಕೆ ಕಷ್ಟ ಬಂತು, ಏನು ಕಾರಣ ಎಂಬುದೇ ಪವಿತ್ರ ಅವನ ಪಾಪನಲ್ಲಿ ತೋರಿಸಿಕೊಡುವನಾಗಿದ್ದಾಗ ಯೋಬನಲ್ಲಿ ತಾನೇ ನೀತಿವಂತನು, ತಾನೇ ನಿಮ್ಮ ಅಹಂಕಾರ ಇದ್ದನಂತೆ. ಈ ಅಹಂಕಾರವನ್ನು ದೇವರು ಮುರಿಯುವುದಕ್ಕೆ ಈ ರೀತಿಯ ಕಷ್ಟ ಬರ ಮಾಡಿ ಎಂಬುದಾಗಿ ಎಲ್ಲಿಯೂ ಅಲ್ಲಿ ಅವನಂತ ಮಾತನಾಡ್ತಾನೆ. ಮುಂದಕ್ಕೆ ನಾವು ನೋಡ್ತೇವೆ 13ರಿಂದ 19 ವಾಕ್ಯ ತನಕ, ಆತನು ನಿನ್ನ ಮಾತುಗಳಲ್ಲಿ ಒಂದಕ್ಕಾದರೂ ಉತ್ತರ ದಯಪಾಲಿಸುವನೆಂಬುದಾಗಿ ನೀನು ಆತನೊಂದಿಗೆ ವ್ಯಾಜವಾಡುವುದಕ್ಕೆ. ದೇವರು ಮಾತನಾಡೋ ರೀತಿ ಒಂದುಂಟು, ಹೌದು ಎರಡುಂಟು, ಮನುಷ್ಯನಾದರೂ ಲಕ್ಷಿಸುವುದಿಲ್ಲ. ಮನುಷ್ಯರಿಗೆ ಗಾಢನಿದ್ರೆ ಉಂಟಾದಾಗಲೂ, ಹಾಸಿಗೆ ಮೇಲೆ ಜಂಪು ಹತ್ತಿದಾಗಲೂ, ಆತನ ಸ್ವಪ್ನದಲ್ಲಿ ರಾತ್ರಿಯ ಕನಸಲ್ಲಿ ಅವರ ಕಿವಿಗಳನ್ನು ತೆರೆದು ಅವರ ಶಿಕ್ಷಾವಸನವನ್ನು ಉಪದೇಶಿಸಿ ಅದೇ ಮುದ್ರೆ ಹಾಕೋನು. ನಾನು ತಪ್ಪಲೆ ಯೋಬನಿಗೆ ಕಷ್ಟಗಳು ಬರೋ ಮೊದಲು 2 ಸಾರಿ ಅಲ್ಲ 3ನೇ ಸಾರಿ ಕನಸಲ್ಲಿ ಮಾತನಾಡಿದ ಇವತ್ತು ದೇವರ ಆತ್ಮ ತೋರಿಸ್ತದೆ. ಅನೇಕರು ಈ ಸಂದರ್ಭ ಅನೇಕರ ಜೊತೆ ನಾನಾವಿದ ಕಷ್ಟಗಳು, ನಾನಾವಿದ ಸಮಸ್ಯೆಗಳು, ಕೆಲವರು ಸಾಲದಲ್ಲಿ ಮುಳುಗೋಗಿದ್ದೀರಿ, ಕೆಲವರು ರೋಗದಲ್ಲಿ ಬಿದ್ದಿದ್ದೀರಿ. ಯಾಕೆ ಎಂಬುದಾಗಿ ಎಂಥ ಪ್ರಶ್ನೆ ಕೇಳುತ್ತಿದ್ದೀರಿ. ಇವತ್ತು ದೇವರಿಗೆ ಪ್ರಶ್ನೆ ಕೇಳಬೇಡ್ರಿ. ದೇವರು ಎಂದಿಗೂ ಅನ್ಯಾಯ ಮಾಡುವುದಿಲ್ಲ. ಇದು ನಿಮಗೇನು ಪ್ರಶ್ನೆ ಹಾಕಬೇಕಲ್ಲಿ. ದೇವರು ದೇವರು 2 ಸಲ 3 ಸಲ ಮಾತಾಡಿದ ಅನಂತರವೇ ನೀವು ಪಶ್ಚಾತ್ತಾಪ ಪಡದಿದ್ದರೆ ದೇವರು ಸೈತಾನಿಗೆ ಅನುಮತಿ ಕೊಡುತ್ತಾನೆ ನಿಮ್ಮ ಆಶೀರ್ವಾದವನ್ನು ಕದ್ದುಕೊಂಡು ಹೋಗಲಿಕ್ಕೆ. ಯಾಕಂದರೆ ಯೋನ ಬರೆದ ಸುವಾರ್ತೆಯಲ್ಲಿ 10ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ಕಳ್ಳನ್ನು ಬರುವುದು ಕದ್ದುಕೊಳ್ಳುವುದಕ್ಕೆ, ಕೊಯ್ಯುವುದಕ್ಕೆ, ಹಾಳು ಮಾಡೋದು ಹೊರತು ಮತ್ತೆ ಯಾವುದಕ್ಕೆ ಬರೋದಿಲ್ಲ. ಆದರೆ ನಾನಾದರೂ ನಿಮಗೆ ಜೀವವು ಇರಬೇಕು, ಸಮೃದ್ಧಿಯಾದ ಜೀವ ಇರಬೇಕಂದ್ರೆ ಬಂದಿದ್ದೇನೆ ಎಂದು ಯೇಸು ಕ್ರಿಸ್ತನು ಹೇಳುತ್ತಾನೆ. ಅದರ ಅರ್ಥ ಕಲ್ಲವನ್ನು ಸೈತಾನಿಗೆ ದೇವರ ಅನುಮತಿ ಕೊಟ್ಟ ನಂತರ ಆತನ ಬಂದು ನಿಮ್ಮ ಆಶೀರ್ವಾದವನ್ನು ಕದ್ದುಕೊಂಡು ಹೋಗ್ತಾನೆ. ಅದು ಯೇಸು ಕ್ರಿಸ್ತ ಬಂದದ್ದು ನಿಮಗೆ ನಿತ್ಯ ಜೀವ ಮತ್ತು ಸಮುದಾಯ ಆಸ್ತಿ ಕೊಡಲಿಕ್ಕೆ. ಈಗ ಯಾಕೆ ಕಲ್ಲನ್ನು ಬಂದನು ಯೋಬನ ಜೀವಿತಾರೆ? ಯಾಕಂದರೆ ದೇವರು ಪ್ರೇರೆ ನಿಮ್ಮನ್ನು ಪ್ರೀತಿಸ್ತಾನೆ. ಅದಕ್ಕೆ ದೇವರು ನಿಮ್ಮನ್ನು ಪ್ರೀತಿ ಮಾಡೋ ನಿಮಿತ್ತವಾಗಿ ನೀವು ಪರಿಪೂರ್ಣ ಆತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಬೇಕು.
ನೀವು ಆಶೀರ್ವಾದ ಹೊಂದಬೇಕು, ಇದು ದೇವರ ಚಿತ್ತವಾಗಿದೆ. ಆದರೆ ನೀವು ಆತನ ವಾಕ್ಯಕ್ಕೆ ವಿಧೇಯರಾಗದೇ ಹೋದರೆ ದೇವರು ವಾಗ್ದಾನದ ಆಶೀರ್ವಾದವನ್ನು ಕೊಡಲಿಕ್ಕೆ ಅದು ಸಾಧ್ಯವಾಗುವುದಿಲ್ಲ. ಅಂದರೆ ದೇವರು ವಿಧೇಯತೆಗೆ ಮೆಚ್ಚುವಷ್ಟು ಯಾವ ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ. ಯಾಕೆಂದರೆ ದೇವರು ಆಕಾಶ ಭೂಮಿಗಳನ್ನು ಸಾಕ್ಷಿಯಾಗಿಟ್ಟಿದ್ದಾನೆ. ಯಾರ್ಯಾರು ಆತನ ಆಜ್ಞೆಗೆ ವಿಧೇಯರಾಗ್ತಾರೋ ಅವರಿಗೆ ಆಕಾಶ ಭೂಮಿ ಸಾಕ್ಷಿ ಕೊಡ್ತಾರೆ, ಅವರಿಗೆ ಆಶೀರ್ವಾದ ಕೊಡಬೇಕೆಂಬುದಾಗಿ. ಅದು ಯಾವಾಗ ನೀವು ದೇವರ ಆಜ್ಞೆಗೆ ಅವಿಧೇಯರಾಗ್ತಾರೋ ಈ ಆಕಾಶ ಭೂಮಿ ನಿಮ್ಮ ಪರವಾಗಿ ಸಾಕ್ಷಿ ಕೊಡುತ್ತದೆ, ನೀವು ಅವಿಧೇಯರಾಗಿದ್ದೀರಿ. ಅದಕ್ಕೆ ದೇವರು ಅನ್ಯಾಯ ಮಾಡೋದಿಲ್ಲ. ನೀವು ವಿಧೇಯರಾದರೆ ಆಶೀರ್ವಾದ ಬರೋದು ನಿಮಗೆ 100% ಗ್ಯಾರಂಟಿ. ಅವಿಧೇಯರಾದರೆ ಕಷ್ಟ ಸಂಕಟ ಬರೋದು ಗ್ಯಾರಂಟಿ ಆಗಿದೆ. ಅದಕ್ಕೆ ಪ್ರಿಯಲ್ಲಿ ಯೋಬನ ಜೀವಿತದಲ್ಲಿ ದೇವರು ಕಷ್ಟ ಮಾಡೋ ಮೊದಲು 2 ಸಲ ಮಾತನಾಡಿದನು, ಅವನ ಕೇಳಲಿಲ್ಲ. 3 ಸಲ ಕನಸಲ್ಲಿ ಮಾತನಾಡಿದನು, ಆ ಕನಸಲ್ಲಿ ಮಾತಾಡಿದ ಮಾತನ್ನು ಸಹ ಅವನು ಅಲಕ್ಷ್ಯ ಮಾಡಿ ನಿಮಿತ್ತವಾಗಿ ದೇವನ ಶಿಕ್ಷೆಯನ್ನು ಕೊಟ್ಟು ನಿಮ್ಮದು ಅತಿ ಸ್ಪಷ್ಟ ಪ್ರಭುದೇ ತೋರಿಸಿಕೊಡುತ್ತಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಕಷ್ಟ, ಯಾವುದೇ ರೋಗ, ಯಾವುದೇ ನಷ್ಟ, ಯಾವುದೇ ಸಮಸ್ಯೆ ಬಂದಿದ್ದರೆ ದೇವರ ಮುಂದೆ ನೀವು ನಾನೇ ಪರಿಶುದ್ಧನು, ನಾನು ನೀತಿಯಿಂದ ಅಹಂಕಾರ ಮಾಡಿದೆ, ದೇವರ ಮುಂದೆ ತಗ್ಗಿಸ್ಕೊಂಡು ಬಂದು ದೇವ ನನ್ನ ಹೃದಯವನ್ನು ಪರೀಕ್ಷಿಸಿದೆವ, ನನ್ನ ಅಂತನ್ನು ಶೋಧಿಸಿದೆವ, ನಾನು ಎಲ್ಲಿ ತಪ್ಪು ಮಾಡಿದ್ದೇನೆ ಎಂಬುದಾಗಿ ನನಗೆ ತೋರಿಸಿದ ವಾಕ್ಯದ ಮುಖಾಂತರ ಒಂದನ್ನು ಪ್ರಾರ್ಥನೆ ಮಾಡಿ ಬರುವುದಾದರೆ ಪವಿತ್ರಾತ್ಮನು ಟಿ ವಿ ಮಧ್ಯದ ಮುಖಾಂತರ ನಿಮ್ಮ ಸಂಗಡ ಮಾತನಾಡುವನಾಗಿದ್ದಾನೆ. ನೀವು ವಾಕ್ಯ ಓದುವಾಗ, ವಾಕ್ಯ ಧ್ಯಾನಿಸುವಾಗ ಮಾತನಾಡುವನಾಗಿದ್ದಾನೆ. ನಿಮ್ಮ ಸಭೆಯಲ್ಲಿನೂ ಸಂದೇಶ ಕಲಿತು ದೇವರು ನಿಮ್ಮದೇ 2 ಸಲ ಅಲ್ಲ 3 ಸಲ ಮಾತನಾಡ್ತಾನೆ. ಕೆಲವು ಸಲ ನಿಮ್ಮದೇ ಕನಸಲ್ಲಿ ಮಾತನಾಡಬಹುದು. ಆ ಮಾತನ್ನು ತಿರಸ್ಕಾರ ಮಾಡುವವರು ಆಗಬಾರ್ದು. ಇಲ್ಲಿ ಯೋಬನು ಅಲ್ಲಿ ತಿರಸ್ಕಾರ ಮಾಡಿ ನಿಮಿತ್ತವನೇ ಶಿಕ್ಷೆ ಬಂದ ಎಂಬುದರಲ್ಲಿ 7 ಪ್ರವೃತ್ತಿ ಹೇಳ್ತಾನೆ. 17-19 ವಾಕ್ಯ ನಾನು ಓದುತ್ತೇನೆ. ಹೀಗೆ ಮನುಷ್ಯನು ಅವನ ದುಷ್ಕಾರ್ಯದಿಂದ ತಪ್ಪಿಸನು, ಮಾನವನಿಗೆ ಗರ್ವವನ್ನು ಮರೆ ಮಾಡೋನು. ಯಾಕೆ ದೇವರು ಯೋಬನಿಗೆ ಈ ಕಷ್ಟ ಅಂದರೆ ಯೋಬನಲ್ಲಿ ಅಹಂಕಾರ, ಆತ್ಮೀಯ ಅಹಂಕಾರ ಇತ್ತು. ಅದಕ್ಕೆ ಅವನು ಆ ಅಹಂಕಾರಿಗಳಿದ್ದು ಶಿಕ್ಷೆ ಕೊಡುತ್ತಾನೆ. ಅದಕ್ಕೆ ಅವನ ಅಹಂಕಾರವನ್ನು ಮುರಿಯುವುದಕ್ಕೆ ದೇವನಿಗೆ ಶಿಕ್ಷೆ ಒಳಪಡಿಸ್ತಾ ಅನ್ನ ಪ್ರೇರೆ. 18 ನೋಡಿದ್ರೆ ಅವನ ಆತ್ಮನು ಅಧೋಲೋಕಕ್ಕೆ ಬೀಳದಂತೆ ತಡೆದು ಅವನ ಜೀವವನ್ನು ದೈವಸ್ಥದಿಂದ ಅಳಿದು ಹೋಗದಾಗಿ ನಿಲ್ಲಿಸುವನು. ಒಂದು ವೇಳೆ ಆ ಯೋಬನ ಜೀವಿತ ಕಷ್ಟಗಳು ಬರೆದಿದ್ದರೆ ಅವನ ಅಹಂಕಾರ ನಿಮಿತ್ತ ಅವನ ಆ ಪರಲೋಕ ರಾಜ್ಯವನ್ನು ಕಳೆದುಕೊಳ್ಳುತ್ತಿದ್ದ. ಯಾಕಂದರೆ ಅಹಂಕಾರಿಗಳು ಪರಲೋಕಕ್ಕೆ ಹೋಗುವುದಿಲ್ಲ. ಅದು ದೇವರು ಯೋಬನನ್ನು ಪ್ರೀತಿ ಮಾಡಿ ನಿಮಿತ್ತಗೆ ಅವನು ಅಹಂಕಾರಿ ಆಗಬಾರದು ಎಂಬುದೇ ಅಹಂಕಾರ ಮುರಿದಕ್ಕೆ ಅವನಿಗೆ ಕಷ್ಟವನ್ನು ಬರಮಾಡಿದ. ಇವತ್ತು ಯೇಸು ಕ್ರಿಸ್ತನನ್ನು ನೀವು ನಂಬಿಕೆಟ್ಟ ನಿಮಿತ್ತವಾಗಿ ನೀವು ನೀತಿವಂತರೆಂದು ನೀವು ನಿರ್ಣಯ ಹೊಂದಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ. ಯೇಸು ರಕ್ತದಲ್ಲಿ ದೇವರನ್ನು ಕ್ರಯತುಕೊಂಡಿದ್ದಾನೆ. ನಿಮ್ಮ ನಿತ್ಯ ಜೀವನ ವಾಗ್ದಾನ ಮಾಡಿದ್ದಾನೆ, ನಿತ್ಯ ಜೀವನ ಕೊಟ್ಟಿದ್ದಾನೆ. ಈ ನಿತ್ಯ ಹೊಂದಿದ ನೀವು ಬೇಕೆಂದು ಪಾಪ ಮಾಡುವುದಾದರೆ ದೇವರ ವಾಕ್ಯಕ್ಕೆ ಅವಿಧೇಯ ನಡೆಯುವಾಗ ದೇವರು ನಿಮಗೆ ಸಭೆಯಲ್ಲಿ ವಾಕ್ಯದ ಮುಖಾಂತರ ಟಿ ವಿ ಮಧ್ಯೆ ಎಚ್ಚರಿಕೆ ಕೊಡುವಾಗ ಎಚ್ಚರಿಕೆ ಮಾತನ್ನು ತಿರಸ್ಕಾರ ಮಾಡಿ ಅಹಂಕಾರಿಗಳಾಗಿರುತ್ತಾರೆ. ನಾನೇ ನೀತಿವಂತನು, ನಾನೇ ಪರಿಶುದ್ಧನು, ಯಾವ ಪಾಪ ನಿಮಿತ್ತ ಅಹಂಕಾರ ಬಂದಿರುತ್ತಾರೆ ದೇವರು ನಿಮ್ಮ ಅಹಂಕಾರ ಮುರಿಯೋದಕ್ಕೆ ಯೋಬನಿಗೆ ಕಷ್ಟ ಒಳಪಡಿಸ್ತಾನೆ. ಅದಕ್ಕೆ ಬರುವಾಗ ನೀವು ಯೋಬನೇ ಪಶ್ಚಾತ್ತಾಪ ಪಡುವುದಾದರೆ ಮಾತಾಡಿದರು ನಿಮಗೆ ಬಿಡುಗಡೆ ಕೊಡ್ತಾನೆ, ನಿಮ್ಮ ಪ್ರಾರ್ಥನೆ ಉತ್ತರ ಕೊಡ್ತಾನೆ. ಇಲ್ಲಿ 19 ನೋಡ್ತೇವೆ. ಇದಲ್ಲದೆ ಸಂಕಟದಿಂದಲೂ ನಿತ್ಯವಾದ ಅಸ್ಥಿ ಪೀಡನದಿಂದಲೂ ಮನುಷ್ಯನು ಹಾಸಿಗೆ ಮೇಲೆ ಶಿಕ್ಷಿಸಲ್ಪಡೋನು. ದೇವರು ಆ ರೀತಿಯ ಅವನ ಅಹಂಕಾರ ಮುರಿದಕ್ಕೋಸ್ಕರ ಅವನಿಗೆ ಪಶ್ಚಾತ್ತಾಪ ಪಡೋದಕ್ಕೋಸ್ಕರ ದೇವರು ಆ ಸಂಕಟಗಳು, ಆ ರೋಗಗಳು, ಆ ಒಂದು ಹಾಸಿಗೆ ತೆಗೆದುಕೊಂಡು ಹೋಗೋದನ್ನು. ಯಾಕಂದರೆ ಅವನ ಪರಿಪೂರ್ಣ ಪಶ್ಚಾತ್ತಾಪ ಪಡೋದು. ಇವತ್ತು ನಿಮ್ಮ ಜೀವಿತವನ್ನು ಪರೀಕ್ಷಿಸಿ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಬೇಕಾ, ನಿಮ್ಮ ರೋಗಗಳು ಗುಣವಾಗಬೇಕಾ ನಿಮ್ಮ ಹೃದಯದಲ್ಲಿ ಯಾವುದಾದ್ರೂ ಪಾಪ ಉಂಟು ತೋರಿಸಿಕೊಂಡು ನನ್ನಲ್ಲಿ ಪಾಪವಿಲ್ಲ ಹೇಳುವುದರೆ ಅದು ಎಮ್ಮೆ ಕಣ್ಣು ಆಗಿದೆ. ಆ ಎಮ್ಮೆ ಇರುವುದರೆ ಯೋಬನಲ್ಲಿ ಆ ಅಹಂಕಾರಿತು, ಆ ಅಹಂಕಾರಿದವರು ಶಿಕ್ಷೆಗೆ ಒಳಪಡಿಸೋ ಆನಂತರ ಪಶ್ಚಾತ್ತಾಪ ಪಡುವಾಗ ಅವನಿಗೆ 2 ಪಟ್ಟು ಆಶೀರ್ವಾದವನ್ನು 2 ಪಟ್ಟು ಸಮೃದ್ಧಿಯನ್ನು ಕೊಟ್ಟು ಆ ರೀತಿ ನೀವು ಪಶ್ಚಾತ್ತಾಪ ಪಡುವವರು ಆಗಬೇಕು. ಅದಕ್ಕೆ ನಾವು ನೋಡ್ತೀವಿ 1ನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯದಲ್ಲಿ ಅಪೊಸ್ತಲ ಯೋಹನನು ಹೀಗೆ ಹೇಳ್ತಾನೆ. 1 John 1:8 and 9. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡೋನು. ಅದಕ್ಕೆ ಅಪೊಸ್ತಲನು ಹೇಳ್ತಾನೆ, ಎಂದಿಗೂ ನಾವು ನಮ್ಮಲ್ಲಿ ಪಾಪವೇ ಇಲ್ಲ ಎಂಬ ನಾವು ಅಹಂಕಾರ ಮಾಡದೆ ನಾವು ದಿನಾಲು ದೇವರ ವಾಕ್ಯದಿಂದ ನಮ್ಮ ಹೃದಯವನ್ನು ಪರೀಕ್ಷಿಸಬೇಕು. ಯಾಕಂದರೆ ಲೋಕ ಜೀವಿಸೋ ಪ್ರತಿಯೊಬ್ಬ ವಿಶ್ವಾಸಿ ರಕ್ತ ಮಾಂಸದಲ್ಲಿ ಜೀವಿಸ ನಿಮಿತ್ತಗೆ ಯಾರೂ ಹೇಳಲಿಕ್ಕೆ ನಾನು ಪಾಪವೇ ಮಾಡೋದಿಲ್ಲ, ನನ್ನಲ್ಲಿ ಪಾಪ ಇಲ್ಲ ಎಂದು ಹೇಳುವುದರೆ ಅವನು ಮೋಸ ಹೋಗುತ್ತಾನೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಅದಕ್ಕೋಸ್ಕರ ನೀವು ದಿನಾಲು ದೇವರನ್ನು ಓದುವವರಾಗಬೇಕು, ಧ್ಯಾನಿಸುವವರಾಗಬೇಕು. ದೇವರು ಓದುವಾಗ ಪ್ರಾರ್ಥನೆ ಪೂರ್ವಕ ಓದಬೇಕು. ದೇವ ಈ ವಾಕ್ಯ ಓದುವಾಗ ನನ್ನ ಹೃದಯನ ಪರೀಕ್ಷಿಸಿದ್ದೇವ, ನಾನು ಅನ್ಸೋದು ಎಲ್ಲಿಯಾದಲ್ಲಿ ಪಾಪ ಉಂಟು ಅಂತ ಹಾಗೆ ನೀವು ವಾಕ್ಯ
ವಾಕ್ಯ ಓದುವಾಗ, ಪ್ರಾರ್ಥನೆ ಓದುವಾಗ, ಪವಿತ್ರಾತ್ಮ ನಿಮ್ಮಲ್ಲಿ ಪಾಪ ಇದ್ದ ವಾಕ್ಯ ನಿಮಗೆ ಮಾತನಾಡುವಾಗ ಪಶ್ಚಾತ್ತಾಪ ಪಡುವುದರೆ ನೀವು ನೀತಿವಂತರಾಗುತ್ತೀರಿ. ಆದರೆ ನೀವು ಪಶ್ಚಾತ್ತಾಪ ಪಡೆದೇ ನನ್ನಲ್ಲಿ ಪಾಪ ವಿಳಂಬಾಗಿ ಯೋಬನಾಗೆ ನಾನೇ ಪರಿಸ್ಥಿತನು, ನನ್ನ ಹಿತ ಯಾರು ಈ ಅಹಂಕರಿದ್ದರೆ ಅದು ಅಹಂಕರಿದ್ದರೆ ಮೆಚ್ಚುವುದಿಲ್ಲ ಮತ್ತು ಅಹಂಕರಿದ್ದರು ಶಿಕ್ಷಿಸ್ತಾರೆ ಎಂಬುದಾಗಿ ಇಲ್ಲ ನೋಡುವರಾಗಿದೆ. ಅದಕ್ಕೆ ಅಲ್ಲಿ ಈಶ್ವರ ಮತ್ತು ದೇವರು ಹಾಗೆ ಮಾಡುವ 6ರಲ್ಲಿ 1 ಆಗಿದೆ ಎಮ್ಮೆ ಕಣ್ಣು. 8ನೇ ಸಂಘ ನೋಡ್ತೀವಿ ಹಾಗೆ ಮಾಡಿ ಸುಳ್ಳಿನ ನಾಲಿಗೆ. ಅದಕ್ಕೆ ನಾವು ವಾಕ್ಯ ನೋಡ್ತೇವೆ ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯದಲ್ಲಿ 1ರಿಂದ 6ನೇ ವಾಕ್ಯ ತನಕ. ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಫರೆಲೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿ ಇಟ್ಟನು. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿ ಇತ್ತಲ್ಲವೇ? ಮಾರದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲಿ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದು ಮನುಷ್ಯರಿಗೆಲ್ಲ ದೇವರಿಗಾಡಿದಿ ಅಂದನು. ಈ ಮಾತನ್ನು ಅನನ್ಯ ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ನಾವು ನೋಡ್ತೀವಿ ಅನನ್ಯ ಸಫೀರ ಪ್ರಿಯರೇ, ಅವರು ಬಂದ ಅವರ ಮಾಡಿದ ಆಸ್ತಿಯಲ್ಲಿ ದೇವರ ಸಲ ದಶಮಾಂಶ ಕಾಣಿಕೆಯನ್ನು ಅವರು ಅರ್ಧ ಭಾಗ ಕದ್ದುಕೊಂಡು ಅವರು ಅಪೊಸ್ತಲ ಪೇತ್ರದ ಬರುವಾಗ ಅಲ್ಲಿ ಅವರು ಪೇತ್ರನ ಹತ್ರ ಅವರು ಯಥಾರ್ಥವಾಗಿ ಹೇಳಬೇಕು, ಅಲ್ಲಿ ಸುಳ್ಳು ಆಡಿದರು. ಇವತ್ತು ನೀವು ದೇವರ ಸೇವಕರ ಮುಂದೆ ಎಂದಿಗೂ ಸುಳ್ಳಾಡುವರಾಗಬಾರ್ದು ಪ್ರೇರೆ. ಸತ್ಯವನ್ನೇ ದೇವರ ಮಕ್ಕಳ ಸಂಗಡ ದೇವರ ಸೇವಕರ ಹತ್ತಿರ ಸತ್ಯವನ್ನೇ ಮಾತನಾಡಬೇಕು, ಇದ್ದದ್ದಾಗೆ ಮಾತನಾಡಬೇಕು, ಸುಳ್ಳನ್ನು ಮಾತನಾಡುವಾಗ ಈ ಸುಳ್ಳನ್ನು ಹೇಳಿದ್ರು ಏನಾಯಿತು ಅಲ್ಲ ಅನನ್ಯ ಸಫರ ಸುಳ್ಳು ಹೇಳಿದ್ರು ಆ ಸುಳ್ಳು ಹೇಳಿದ ನಾವು ಹೇಳ್ತೇವೆ ಕೂಡಲೇ ಆ ಅನನೀಯ ಸತ್ತನು, ಕರೆ ಸಫರ ಇಬ್ಬರು ಸತ್ತು ಹೋದ್ರು ನೋಡ್ತೀವಿ. ಯಾವಾಗ ನೀವು ದೇವರ ಮುಂದೆ ಸುಳ್ಳು ಹೇಳ್ತೀರಿ ಪ್ರಿಯರೇ, ದೇವರ ಸೇವಕರ ಮುಂದೆ ಸುಳ್ಳು ಹೇಳ್ತೀರಿ, ಆ ಸುಳ್ಳು ದೇವರ ಹಾಗೆ ಎಂದಿಗೂ ನಾವು ದೇವರ ಮಕ್ಕಳ ಸಂಗಡ ಮಾತನಾಡುವಾಗ ದೇವರ ಸೇವಕರ ಹತ್ರ ಮಾತನಾಡಬೇಕು, ಸತ್ಯವನ್ನೇ ನಾವು ಮಾತನಾಡಬೇಕು, ಇದ್ದದ್ದಾಗಿ ನಾವು ಮಾತನಾಡಬೇಕು. ಸುಳ್ಳಿನ ನಾಲಿಗೆ ದೇವರು ಹಾಗೆ ಮಾಡುವನು ಆಗಿದ್ದಾನೆ ಪ್ರಿಯರೇ. 3ನೇ ಸಂಗತಿ ನೋಡುತ್ತೇವೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ. ಅಪೊಸ್ತಲ ಕೃತ್ಯ 28ನೇ ಅಧ್ಯಾಯದಲ್ಲಿ 3ರಿಂದ 6ನೇ ವಾಕ್ಯ ತನಕ. ಆಕ್ಟ್ಸ್ ಚಾಪ್ಟರ್ 28 ವರ್ಸ್ 3-6. ಪೌಲನು ಒಂದು ಹೊರೆ ಕಟ್ಟಿಗೆಯನ್ನು ಕೂಡಿಸಿ ಬೆಂಕಿಯ ಮೇಲೆ ಹಾಕಲು ಆ ಕಾವಿನ ದೆಸೆಯಿಂದ ಒಂದು ಹಾವು ಹೊರಗೆ ಬಂದು ಅವನ ಕೈಯನ್ನು ಬಿಗಿಯಾಗಿ ಹಿಡಿಕೊಂಡಿತು. ಆ ಜಂತು ಅವನ ಕೈಯಿಂದ ಜೋತಾಡುವುದನ್ನು ದೀಪದವರು ನೋಡಿ, ಈ ಮನುಷ್ಯನು ಕೊಲೆ ಪಾತಕನೇ ಸರಿ, ಸಮುದ್ರದಿಂದ ತಪ್ಪಿಸಿಕೊಂಡು ಬಂದರೂ ನ್ಯಾಯವು ಇವನನ್ನು ಬದುಕಗೊಡಿಸುವುದಿಲ್ಲವೆಂದು ತಮ್ಮೊಳಗೆ ಮಾತಾಡಿಕೊಂಡರು. ಅದೇ ಪೌಲನು ಆ ಜಂತುವನ್ನು ಬೆಂಕಿಯೊಳಗೆ ಜಾಡಿಸಿಬಿಟ್ಟನು. ಅವನಿಗೆ ಏನೂ ಕೇಡಾಗಿಲ್ಲ, ಇವನು ಬಾತು ಹೋದನು ಇಲ್ಲವೇ ಅಕಸ್ಮಾತ್ತಾಗಿ ಸತ್ತು ಬಿದ್ದನು ಎಂದು ಅವರು ನೋಡಿಕೊಂಡೇ ಇದ್ದರು. ಬಾಲ ಹೊತ್ತು ನೋಡಿಕೊಂಡಿದ್ದ ಮೇಲೆ ಅವನಿಗೆ ವಿಕಾರವೇನೂ ಆಗಿಲ್ಲವೆಂದು ಕಂಡು ಬೇರೆ ಯೋಚನೆ ಉಳ್ಳವರಾಗಿ ಇವನು ಒಬ್ಬ ದೇವರು ಎಂದು ಹೇಳಿಕೊಂಡರು. ನೋಡ್ತೇವೆ ಪ್ರೇರೆ, ಅಪ್ಪದ ಪೌಲನು ಪ್ರೇರೆ ಆ ಬೆಂಕಿ ಚಳಿ ಕಾಲದಲ್ಲಿ ಬೆಂಕಿ ಹತ್ತಿರ ಅವನ ಬೆಂಕಿಯಲ್ಲಿ ಕೂತ್ಕೊಂಡು ಅವನ ಚಳಿಗಾಗಿ ಕೂತ್ಕೊಂಡು ಆ ಕಟ್ಟಿಗೆ ಬೆಂಕಿ ಹಾಕುವಾಗ ಒಂದು ಹಾವು ಅವನ ಜೋತನ್ನು ನೋಡಿಕೊಂಡು ಆ ದೀಪದರು ಆ ಪೌಲನು ಕೊಲೆ ಪಾತಕರು ಎಂಬುದಾಗಿ ತೀರ್ಪು ಮಾಡಿದ ಇವತ್ತು ಎಂದಿಗೂ ಒಬ್ಬ ಸಹೋದರನೇ ಆಗಲಿ, ಒಂದು ಸಭೆಗಾಗಲಿ, ಒಂದು ಸೇವೆಗೆ ಏನು ಕಷ್ಟಗಳು ಬರುವಾಗ, ಏನು ರೋಗಗಳು ಬರುವಾಗ ಪವಿತ್ರಾತ್ಮ ನಿಮಗೆ ಅದರ ಗುಟ್ಟು ತಿಳಿಯಪಡಿಸದೆ ನೀವು ಯಾರನ್ನು ಅಪರಾಧಿಗಳೊಂದು ತೀರ್ಪು ಕೊಡೋರಾಗಬಾರ್ದು, ಯಾರನ್ನು ತೀರ್ಪು ಮಾಡೋರ ಇಲ್ಲಿ ನೋಡಿದೆ ಪೌಲನ ಬಗ್ಗೆ ಆ ದೀಪದರು ಏನು ಮಾಡಿದರು, ಅವನು ಕೊಲೆ ಪಾತಕನು. ಅದಕ್ಕೋಸ್ಕರ ಆ ವಿಷದ ಹಾವು ಅವನು ಸುತ್ತುಕೊಂಡಿದೆ, ಅವನು ಸಾಯುತ್ತಾನೆ ಎಂಬುದಾಗಿ ಅವನನ್ನು ಆ ರೀತಿ ಅವರು ಅಪರಾಧಿ ರೀತಿಯಲ್ಲಿ ನೋಡಿದರು. ಆದ ನಂತರ ಅದು ಏನು ಮಾಡಲಿ ನೋಡಿ ಅವನು ದೇವರಿಂದ ಇವತ್ತು ಅನೇಕ ದೇವರ ಮಕ್ಕಳು ಇವತ್ತು ತಮ್ಮ ಜೀವಿತವನ್ನು ಪರೀಕ್ಷಿಸೋದಿಲ್ಲ. ಇನ್ನು ಏನು ಕಷ್ಟ ಬಂದ ಕೂಡಲೇ, ಶೋಧನೆ ಬಂದ ಕೂಡಲೇ, ರೋಗ ಬಂದ ಕೂಡಲೇ ಅವರು ಕೂಡಲೇ ಅವರ ಪಾಪ ಅವರಿಗೆ ದೇವರಾತ್ಮ ತಿಳಿಯಪಡಿಸದೆ ಅವರು ಪಾಪಿಯಿಂದ ಅವರ ಅಪರಾಧ ಮಾಡಿ ಇಂದು ಹಾಗೆ ಮಾಡುವ ಇದು ದೊಡ್ಡ ತಪ್ಪಾಗುತ್ತವೆ. ದೇವರ ಆತ್ಮನು ನಿಮಗೆ ಆ ಪ್ರಕರಣ ಕೊಟ್ಟರೆ ಮಾತ್ರವೇ ನೀವು ಅವರ ಪಾಪವನ್ನು ಅವರಿಗೆ ತೋರಿಸಿ ಅವರ ದೇವರು ತೋರಿಸಿದೆ. ಯಾರಿಗೆ ಒಂದು ಕಷ್ಟ ಬಂದ ಕೂಡಲೇ ಅವರನ್ನು ನೀವು ತೀರ್ಪು ಮಾಡೋದು ಅದು ದೇವರು ಹಾಗೆ ಮಾಡೋದು. ಅದಕ್ಕೆ ನಿರ್ದೋಷ ರಕ್ತವನ್ನು ಕೈ ಹೇಳ್ತಾರೆ. ಅದಕ್ಕೆ ಅಪೊಸ್ತಲ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಾಕ್ಯ. ಜೇಮ್ಸ್ 4 verse 11 and 12 words. ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಯಾವನಾದರೂ
ತನ್ನ ಸಹೋದರನು ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಆಗುವುದು. ಆದರೆ ನೀನು ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀನು ನ್ಯಾಯಾಧಿಪತಿಯೇ ಎನಿಸಿಕೊಳ್ಳುವೆ ಹೊರತು ಅದು ಅನುಸರಿಸುವನಲ್ಲ. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ, ಆತ ಉಳಿಸೋದಕ್ಕೂ ನಾಶ ಮಾಡೋದಕ್ಕೂ ಶಕ್ತನು. ಹೀಗಿರುವಾಗ ನಿನ್ನ ನೆರೆಯ ವಿಷಯದಲ್ಲಿ ತೀರ್ಪು ಮಾಡೋದಕ್ಕೆ ನೀನು ಯಾರು? ಅಪೊಸ್ತಲಕ್ಕೆ ಅತಿ ಸ್ಪಷ್ಟಪಡೆ ಎಂದಿಗೂ ಬರೀ ನೀವು ಸಹೋದರರ ಬಗ್ಗೆ ಆಗಲಿ, ಸಹೋದರರ ಬಗ್ಗೆ ಆಗಲಿ, ಸಭೆಯ ಬಗ್ಗೆ ಆಗಲಿ, ದೇವರ ಸೇವಕರ ಬಗ್ಗೆ ಆಗಲಿ, ಅವರಿಗೆ ಕಷ್ಟದಲ್ಲಿ ಬಿದ್ದಿರುವಾಗ, ಅವರಿಗೆ ಶೋಧನೆ ಬರುವಾಗ ಅಥವಾ ರೋಗದಲ್ಲಿ ಬಿದ್ದಿರುವಾಗ ಎಂದಿಗೂ ಅವರ ಕುರಿತು ನೀವು ನಿಂದಿಸೋರಾಗಬಾರ್ದು, ಅವರ ಬಗ್ಗೆ ತೀರ್ಪು ಮಾಡೋರಾಗಬಾರ್ದು. ಒಂದು ವೇಳೆ ಪ್ರೇರೆ ನೀವು ತೀರ್ಪು ಮಾಡೋದು ಪ್ರೇರೆ ನಿಮ್ಗೆ ಗೊತ್ತಿಲ್ಲ ಅವರಿಗೆ ಯಾವ ಕಾರಣ ಆಗಬಹುದು, ಪಾಪಗೋಸ್ಕರ ಬಂದಿರ್ಬೋದು, ಪಾಪವಿಲ್ಲದೆ ಬರಬಹುದು. ಈಗ ಅಪೊಸ್ತಲನು ಪಾಪ ಮಾಡಿ ಅವನ ಸುತ್ತಾಡಲಿಲ್ಲ, ಆದರೆ ಪರೇ ಅವನು ನಿರ್ದೋಷಿಯಾಗಿದ್ದನು. ಆದರೆ ಆ ದೀಪದರು ಅವನನ್ನು ಅಪರಾಧಿಗಳು ಆಗಿ ತೀರ್ಪು ಎಂದಿಗೂ ಪ್ರೇರೆ ಈ ಪಾಪನ ಮಾಡಬೇಕು. ಅನೇಕರ ಪ್ರಾರ್ಥನೆ ಅಡ್ಡಿ ಯಾಕೆ ಆಗ್ತದೆ ಪ್ರಿಯ? ನೀವು ಅನೇಕರು ಪ್ರಾರ್ಥನೆ ಮಾಡ್ತೀರಿ, ಯಾಕೆ ನಿಂಬುತ್ತವ್ರೆ ಪ್ರೇ ನೀವು ಪ್ರಾರ್ಥನೆ ಮಾಡುವಾಗ ಇನ್ನೊಬ್ಬರ ಜೀವಿತ ನೋಡ್ತೀರಿ, ಇನ್ನೊಬ್ಬರ ಬಗ್ಗೆ ಎಂದಿಗೂ ಪ್ರಿಯ ನೀವು ಪ್ರಾರ್ಥನೆ ಮಾಡುವಾಗ ಇನ್ನೊಬ್ಬರ ಜೀವಿತದಲ್ಲಿರೋ ತಪ್ಪು ಹುಡುಕಬೇಡ್ರಿ. ನೀವು ಪ್ರಾರ್ಥನೆ ಬರುವಾಗ ನಿಮ್ಮ ಹೃದಯವನ್ನು ತಗ್ಗಿಸ್ಕೊಂಡು, ದೇವ ನನ್ನನ್ನು ಪರೀಕ್ಷೆ ದೇವ, ನನ್ನ ಆತ್ಮಿಕ ಅನುಭೂತಿ ದೇವ, ನನ್ನ ಈ ರೀತಿ ನೀವು ದೇವರ ತಗ್ಗಿಸ್ಕೊಂಡು ಬರಬೇಕು ವಿನ ಪ್ರಿಯರೇ, ಆ ಸುಂಕದವನಾಗಿ ಬರಬೇಕು ವಿನ ಇನ್ನೊಬ್ಬರ ಜೀವಿತ ಬಗ್ಗೆ ತೀರ್ಪು ಮಾಡಿ ನಿಮಗೆ ದೇವರು ಅಧಿಕಾರ ಕೊಡಲಿಲ್ಲ. ಹಾಗೆ ಮಾಡುವುದರೆ ದೇವರದು ಹಾಗೆ ಮಾಡ್ತಾ ಅದಕ್ಕೆ ನಿರ್ದೋಷ ರಕ್ತ ಸುರಿಸಕ್ಕೆ ಈ ಪಾಪ ನಿಮ್ಮಲ್ಲಿ ಒಂದು ಇರುವುದು ಈ ಸಮಯದಲ್ಲಿ ಪಶ್ಚಾತ್ತಾಪವಿದೆ. ಈ ರೀತಿ ನೀವು ಇನ್ನೊಬ್ಬರಿಗೆ ತೀರ್ಪು ಮಾಡುವುದರೆ ದೇವರು ನಿಮಗೆ ತೀರ್ಪಿಗೆ ಒಳಪಡಿಸ್ತಾನೆ. ಅವರ ಕಷ್ಟದ ದೇವರು ಬಿಡುಗಡೆ ಮಾಡಿ ನಿಮಗೆ ಕಷ್ಟ ಎಂದಿಗೂ ಪ್ರೇ ಈ ಪಾಪವನ್ನು ಮಾಡಬೇಡ್ರಿ, ಇದು ಪಾಪ ದೇವರು ಹಾಗೆ ಮಾಡುವನು ಆಗಿದ್ದಾನೆ ಪ್ರೇ. ಅದಕ್ಕೆ ಅಪ್ಪಸ್ತಲ ತೀರ್ಪು ಮಾಡಬೇಡ್ರಿ. ಆಗ ನಿಮಗೂ ಯೇಸು ಕ್ರಿಸ್ತನ ಮತ್ತೆ ಬರೆಸುವ 7ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ತೀರ್ಪು ಮಾಡಬೇಡಿ, ಹಾಗೆ ನಿಮಗೂ ತೀರ್ಪು ಆಗುವುದಿಲ್ಲ. ನೀವು ಮಾಡೋ ತೀರ್ಪಿಗೆ ಸರಿಯಾಗಿ ನೀವು ಆಗ ಎಂದಿಗೂ ಪ್ರೇ ಇನ್ನೊಬ್ಬರ ಕುರಿತು ತೀರ್ಪು ಮಾಡಬೇಡ್ರಿ. ನಿಮಗೆ ದೇವರ ಅಧಿಕಾರ ಕೊಡಲಿಲ್ಲ. ದೇವರ ಆತ್ಮ ನಡೆಸುವುದಾದರೆ ದೇವರು ನಿಮ್ಮ ಪ್ರವಾದಿ ಸೇವಕರಿದ್ದಾರೆ, ಪ್ರವಾದಿ ಆ ದೇವರ ಆತ್ಮ ನಡೆಸೋ ಪ್ರಕಾರ ನೀವು ಅವರಿಗೆ ಪಶ್ಚಾತ್ತಾಪಕ್ಕೆ ಪಡಿಸಬಹುದು ವಿನ ದೇವರ ಆತ್ಮನ್ನು ನಡೆಸದೆ ನೀವು ಅವರ ಬಗ್ಗೆ ತೀರ್ಪು ಮಾಡಿದರೆ ನೀವು ನಿರ್ದೋಷ ಕೈ ಎಂಬ ಪಾಪ ಒಳಗೆ ಪಡೆಯುತ್ತೀರಿ. ಇದು ಹಾಗೆ ಮಾಡುವನಾಗಿದ್ದಾನೆ ಪ್ರೇರೆ. 3ನೇ ಸಂಘ ನೋಡ್ತೇವೆ, ದುರಾಲೋಚನೆ ಕಲ್ಪಿಸುವ ಹೃದಯ. ಮಾರ್ಕ್ ನಂಬರ್ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 21ರಿಂದ 23ನೇ ವಾಕ್ಯ. 4ನೇ ಸಂಗತಿ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ. ಮಾರ್ಕ್ ನಂಬರ್ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 21ರಿಂದ 23ನೇ ವಾಕ್ಯ. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದ್ರವ್ಯಾಸೆ, ಕೆಡುಕುತನ, ಮೋಸ, ಬಂಡುತನ, ಹೊಟ್ಟೆಕಿಚ್ಚು, ಬೈಗಲು, ಸುಕ್ಕು, ಬುದ್ಧಿಗೇಡಿತನ ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿಂದ ಹೊರಟು ಮನಸ್ಸನ್ನು ಹೊಳೆ ಮಾಡ್ತೇವೆ ಅಂದನು. ಇಲ್ಲಿ ಅತಿ ಸ್ಪಷ್ಟ ಹೇಳ್ತೇನೆ, ಕೈ ತೊಳಕಲ್ಲಿ ಊಟ ಮಾಡಿದರೆ ಅಲ್ಲಿ ಅವರು ಪರಿಚಯರು ಅಪೊಸ್ತಲ ಶಿಷ್ಯರ ಬಗ್ಗೆ ಅವ್ರದ್ದು ಅವ್ರು ಕೈ ತೊಳೆದು ಊಟ ಮಾಡ್ತಾರೆ. ಅದಕ್ಕೆ ಈಸ್ಕೊಳ್ತಾನೆ ಮನುಷ್ಯನ ಮನಸ್ಸಿನೊಳಗಿಂದ ಬರುವ ಈ ಕೆಟ್ಟ ಆಲೋಚನೆ. ಇವತ್ತು ಪ್ರಿಯರೇ, ನಿಮ್ಮ ಮನಸ್ಸಿನಲ್ಲಿ ಸಹಿತ ನಾನಾ ವಿಧದ ಕೆಟ್ಟ ಆಲೋಚನೆಯನ್ನು ತಂದು ಹಾಕುತ್ತಾನೆ. ಆ ಕೆಟ್ಟ ಆಲೋಚನೆಗಳನ್ನು ದೇವರ ವಾಕ್ಯದ ಮುಖಾಂತರ ತೆಗೆದು ಹಾಕುವರು ಆಗಬೇಕು. ಒಂದು ವೇಳೆ ಕೆಟ್ಟ ಆಲೋಚನೆಯನ್ನು ತೆಗೆದು ಹಾಕದಿದ್ದರೆ ನಿಮ್ಮ ಹೃದಯದಲ್ಲಿ ತುಂಬಿರುವುದೇ ಬಾಯಿಂದ ಮಾತು ಆಗ ಇಡೀ ನಿಮ್ಮ ಶರೀರವನ್ನು ಆತ್ಮನ ಹೊಲಸು ಮಾಡ್ತದೆ. ಅದಕ್ಕೆ ಪರಿಹರಿಸುತ್ತದೆ. ಈ ಮನಸ್ಸಿನಿಂದ ಇದ್ದ ಈ ಕೆಟ್ಟ ಆಲೋಚನೆಗಳು ಬಾಯಿ ಮುಖಾಂತರ ಮಾತ್ರ ನೀವು ಅಶುದ್ಧವಾಗ್ತದೆ. ಈ ಆಲೋಚನೆಗಳು ಪ್ರಿಯ ನಿಮ್ಮ ಗೂಡು ಕಟ್ಟಲಿಕ್ಕೆ ಬಿಡಬಾರದು. ದೇವರ ವಾಕ್ಯವನ್ನು ಓದಿಕೊಂಡು ವಾಕ್ಯ ಧ್ಯಾನ ಈ ಆಲೋಚನೆ ತೆಗೆದು ಹಾಕಬೇಕು ಎಂಬುದಾಗಿ ಇದರ್ಥ. ಒಂದು ವೇಳೆ ಈ ಆಲೋಚನೆ ಇದ್ದರೆ ನಿಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗುತ್ತೆ. ಅದಕ್ಕೆ ಯೇಸು ಕ್ರಿಸ್ತನು ಮತ್ತೆ ಬರೆಸುವಂತೆ 5ನೇ 8ನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ, ನಿರ್ಮಲ ಚಿತ್ತರು ಧನ್ಯರು ಅವ್ರ ನಿಮ್ಮ ಮನಸ್ಸಿನ ಆಲೋಚನೆಗಳು ಯಾವಾಗಲೂ ನಿರ್ಮಲವಾಗಿ ಪರಿಶುದ್ಧದಲ್ಲಿ ಕಾಪಾಡಿಕೊಂಡರೆ ಮಾತ್ರವೇ ನೀವು ಎಲ್ಲ ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ. ಒಂದು ವೇಳೆ ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಇಟ್ಟುಕೊಂಡರೆ ಪ್ರೇರೆ ನೀವೇನು ಮಾಡ್ತೀರಿ, ಬಾಯಲ್ಲಿ ಅದೇ ರೀತಿಯಲ್ಲಿ ಮಾತನಾಡೋದಕ್ಕೆ ನಿಮ್ಮ ಹೃದಯ ತುಂಬಿರುವುದೇ ಬಾಯಿ. ಅದಕ್ಕೆ ನಿಮ್ಮ ಹೃದಯದಲ್ಲಿ ಯಾವ ದೇವರ ವಾಕ್ಯವನ್ನು ತುಂಬಿಸಿರಿ. ದೇವರ ವಾಕ್ಯವನ್ನೇ, ಉತ್ತೇಜನವನ್ನೇ, ಭಕ್ತಿ ಅಭಿವೃದ್ಧಿಯನ್ನೇ, ದೇವರ ಮಹಿಮದನ್ನೇ ಮಾತನಾಡಿರಿ. ಪ್ರೇರೆ ಎಷ್ಟು ದೇವರ ವಾಕ್ಯನ ಮಾತನಾಡ್ತೀರಿ ಅಷ್ಟು ನಿಮಗೆ ಆಶೀರ್ವಾದ ಬರ್ತದೆ. ಅದೇ ಈ ಕೆಟ್ಟದ್ದನ್ನು ಮಾತನಾಡುವಾಗ ಪ್ರೇರೆ ಆ ಕೆಟ್ಟದ್ದು ಮಾತಾಡುವಾಗ ನಿಮ್ಮ ಜೀವಿತದ ಹೊಲೆ ಮಾಡ್ತದೆ. ಅದು ಈ ಪಾಪ ದೇವರು ಹಾಗೆ ಮಾಡುವ ಆಗಿದ್ದಾನೆ ಪ್ರೇರೆ. 5ನೇ ಸಂಗತಿ ನೋಡ್ತೇವೆ, ಕೀಡು ಮಾಡಲು ತ್ವರೆ ಪಡುವ ಕಾಳು. ಜ್ಞಾನೋಕ್ತಿ ಪುಸ್ತಕ 4ನೇ ಅಧ್ಯಾಯದಲ್ಲಿ 14ರಿಂದ 16ನೇ ವಾಕ್ಯ ತನಕ. 5ನೇ ಸಂಗತಿ, ಕೀಡು ಮಾಡಲು ತ್ವರೆ ಪಡುವ ಕಾಳು. ಜ್ಞಾನೋಕ್ತಿ ಪುಸ್ತಕ 4ನೇ ಅಧ್ಯಾಯದಲ್ಲಿ 14ರಿಂದ 16ನೇ ವಾಕ್ಯ.
ದುಷ್ಟರ ಮಾರ್ಗದಲ್ಲಿ ಸೇರಿದರು, ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ, ಅದಕ್ಕೆ ದೂರವಾಗಿರು, ಅದರಲ್ಲಿ ನಡೆಯದೆ ಓರೆಯಾಗು, ಮುಂದೆ ಮುಂದೆ ನಡೆ, ಕೀಡು ಮಾಡದಿದ್ದರೆ ಅವರಿಗೆ ನಿದ್ರೆ ಹತ್ತದು, ಯಾರನ್ನಾದರೂ ಎಡವೆ ಬೀಳಿಸಿದರೆ ಅವರ ನಿದ್ರೆಗೆ ಭಂಗವಾಗುವುದು. ಅಲ್ಲಿ ನಾವು ಸ್ವಲ್ಪ ಮಾಡ್ತೇನೆ, ಇವತ್ತು ಕೀಡು ಮಾಡಲು ಪ್ರಕಾರ ಅಂದರೆ ಈ ಕೆಡು ಕರುಟಿಗೆ ನೀವು ಯಾವುದೇ ರೀತಿಯ ಸಂಬಂಧವನ್ನು, ಯಾವ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡಿದರೆ ದುಷ್ಟರ ಮಾರ್ಗದಲ್ಲಿ ಸೇರಿದರು, ಕೆಟ್ಟವರ ದುಷ್ಟರ ಸಂಬಂಧ ಅಥವಾ ಪಾರ್ಟ್ನರ್ಶಿಪ್ ಮಾಡಿದ್ರೆ ನೀವೇನು ಮಾಡ್ತೇವೆ ಅವ್ರ ರೀತಿ ಸೇರಿ ನೀವು ದುಷ್ಟತನವನ್ನು ಮಾಡ್ತಾ ಇದ್ದಕ್ಕೆ ದುಷ್ಟರ ಮಾರ್ಗ ಸೇರಿದರು, ಕೆಟ್ಟವರ ದಾರಿಯಲ್ಲಿ ನಡೆಯಬಾರದು, ಅದಕ್ಕೆ ದೂರವಾಗಿರು, ಅದನ್ನು ನಡೆಯದೆ ಓರೆಯಾಗು, ಮುಂದೆ ಮುಂದೆ ನಡೆ, ಕೀಡು ಮಾಡಿದವರಿಗೆ ನಿದ್ರೆ ಹತ್ತದು, ಯಾರನ್ನಾದ್ರು ಎಡವಿ ಬೀಳಿಸಿ ಅವರ ನಿದ್ರೆಗೆ ಭಂಗ. ಈ ರೀತಿ ಆ ಕೀಡು ಮಾಡುವ ಒಟ್ಟಿಗೆ ನೀವು ಆ ಸಂಬಂಧ ಅಂದರೆ ಯಾವ ರೀತಿಯ ಪಾರ್ಟ್ನರ್ಶಿಪ್ ನೀವು ಮಾಡಿಕೊಳ್ಳುವರಾಗುತ್ತೆ. ಅವ್ರಿಗೆ ನೀವು ಪಾರ್ಟ್ನರ್ಶಿಪ್ ಮಾಡಿದ್ರೆ ಅವ್ರ ಹಾಗೆ ನೀವು ಮಾಡಿಕೊಂಡು ನಿಮ್ಮ ನಡತೆ ನೀವು ದೇವರ ಮುಂದೆ ಅಸಹ್ಯವಾಗಿ ತೋರುತ್ತೀರಿ, ಅವರ ನಡತೆ ನಿಮಗೆ ಉರುಳಾಗ್ತದೆ. ಅದೇ ಅಪೊಸ್ತಲ ಪೌಲನು 1 ಕೊರಿಂಥದವರ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 33 ವಾಕ್ಯದಲ್ಲಿ ಅತಿ ಸ್ಪಷ್ಟವಾಗಿ ಹೇಳ್ತಾನೆ. ಫಸ್ಟ್ ಕೊರಿಂಥಿಯನ್ 15:33 and 34. ಮೋಸ ಹೋಗಬೇಡಿರಿ, ದುಷ್ಟ ಸಹವಾಸ ಸದಾ ಸಾರವನ್ನು ಅತಿ ಇಂಥ ದುಷ್ಟರೊಟ್ಟಿಗೆ ಸಹವಾಸ ಮಾಡಿದರೆ ನೀವು ಮೋಸ ಹೋಗ್ತೀರಿ ಅಂತೆ. ಆ ದುಷ್ಟ ಸಹವಾಸ ಸದಾ ಸಾರವನ್ನು ಕೆಡಿಸ್ತದೆ. ಅದಕ್ಕೆ ಸ್ವಲ್ಪನೇ ಕೀಡು ಮಾಡುವವರು ಈ ಕೀಡು ಮಾಡುವೊಟ್ಟಿಗೆ ನೀವು ಯಾವುದೇ ಏನು ಇರಬಾರ್ದು, ಸಹವಾಸ ಪಾರ್ಟ್ನರ್ಶಿಪ್ ಮಾಡಿದರೆ ನಿಮ್ಮ ಸದಾ ಸಾರವನ್ನು ಕೀಡಿಸ್ತದೆ. ನೀವು ಅವರೊಟ್ಟಿಗೆ ಸೇರಿ ಪಾಪ ಮಾಡ್ತೀರಿ, ಆಗ ನಿಮ್ಮ ಪ್ರಾರ್ಥನೆ ಉತ್ತರ ಅಡ್ಡಿಯಾಗಿದೆ. ಅದಕ್ಕೆ ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾರೆ 30ನೇ ವಾಕ್ಯದಲ್ಲಿ, ಇಂಥ ಅಮಲಿನಿಂದ ಹೆಚ್ಚಿತ್ತು ನೀತಿವಂತರಾಗಿರಿ, ಪಾಪವನ್ನು ಬಿಟ್ಟು ಬಿಡಿರಿ, ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವಿಲ್ಲ, ನಿಮಗೆ ನಾಚಿಕೆಟ್ಟಬೇಕು ಇದನ್ನು ಹೇಳುತ್ತೇನೆ. ಇವತ್ತು ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾದ್ರೆ ಇಂಥವರೊಟ್ಟಿಗೆ ಯಾವ ಸಂಬಂಧವನ್ನು ಯಾವ ಬಿಸ್ನೆಸ್ ಪಾರ್ಟ್ನರ್ಶಿಪ್ ನೀವು ಮಾಡುವವರು ಮಾಡಿದರೆ ನಿಮ್ಮ ಪ್ರಾರ್ಥನೆಗೆ ನಿಮ್ಮ ಅವಶ್ಯ ಅದು ಅಡ್ಡಿ ಆಗ್ತದೆ. ಅದಕ್ಕೆ ಅಪೊಸ್ತಲ ಪೌಲನು ಪುನಃ 2 ಕೊರಿಂಥದವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ಪುನಃ ಆತನು ಹೇಳ್ತಾನೆ, ನೀವು ಕ್ರಿಸ್ತ ನಂಬಿಕೆಯಿಲ್ಲದವರು ಸೇರಿ ಇಜ್ಜೋಡಾಗಬೇಡಿರಿ, ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು, ಬೆಳಕಿಗೂ ಕತ್ತಲಿಗೂ ಐಕ್ಯವೇನು, ಕ್ರಿಸ್ತನಿಗೂ ಸಹಿತನಿಗೂ ಒಡನಾಟವೇನು, ನಂಬುವವನಿಗೂ ನಂಬದಿರುವವನಿಗೂ ಪಾಲುಗಾರಿಕೆಯೇನು, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆಯೇನು, ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ, ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಆದ್ದರಿಂದ ಅನ್ಯಜನ ಮಧ್ಯದಿಂದ ಹೊರಟು ಒಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆ ಆಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವೆಂದು ಸರ್ವದ ಕರ್ತನು ಹೇಳುತ್ತಾನೆ. ಪ್ರೀತಿಕ ಇನ್ನೂ ಸ್ಪಷ್ಟ ಹೇಳ್ತಾನೆ, ಇಂಥವಟ್ಟಿಗೆ ನೀವು ಯಾವುದೇ ಶಾರೀರಿಕ ಸಂಬಂಧ, ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಥವಾ ಪ್ರಾರ್ಥನೆ ಸಂಬಂಧ ಇಟ್ಟುಕೊಳ್ಳಬಾರ್ದು. ಇಂಥ ಸಂಬಂಧ ನೋಡ್ಬೋದು ಪ್ರತ್ಯೇಕವಾಗಿ ದೇವರ ಮಕ್ಕಳೊಟ್ಟಿಗೆ ಅಂಟಿಟ್ಟುಕೊಳ್ಳುವುದರೆ ಮಾತ್ರವೇ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತದೆ, ನಿಮಗೆ ಆಶೀರ್ವಾದ ಬರ್ತದೆ. ಅದೇ ಈ ಕೇಡು ಮಾಡುತ್ತಾರೆ ಇಂಥವರ ಸಂಗಡ ನೀವು ಯಾವುದೇ ಒಡಂಬಡಿಕೆ ಮಾಡುವವರು ಆಗಬಾರದು. ನಿಮಗೆ ಪ್ರಾರ್ಥನೆ ಉತ್ತರ, ನಿಮಗೆ ಬಿಸ್ನೆಸ್, ನಿಮಗೆ ಎಲ್ಲ ರೀತಿಯ ದೇವರ ಆಶೀರ್ವಾದ ನಿಮಗೆ ಸಿಗಬೇಕಾದರೆ 6ನೇ ಸಂಗತಿ ನೋಡ್ತೇವೆ, ಅಸತ್ಯವಾಡುವ ಸುಳ್ಳು ಸಾಕ್ಷಿ. ವಿಮೋಚಕನ ಪುಸ್ತಕ 23ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರದು, ದುಷ್ಟರ ಸಹಾಯಕ್ಕಾಗಿ ನಾಯಿ ವಿರುದ್ಧ ಸಾಕ್ಷಿ ಆಧಾರವಿಲ್ಲದ ಸುಳ್ಳು ಸಾಕ್ಷಿ ಅಂದರೆ ಆಧಾರವಿಲ್ಲದ ಯಾವ ಸಂಗತಿಗೆ ಅದು ಸಾಕ್ಷಿ ಕೊಡಬಾರದು. ಇವತ್ತು ಅನೇಕರು ಸರಿಯಾದ ವಿಷಯ ಕೇಳಿದೆ ಅದನ್ನು ಮಾತನಾಡ್ತಾರೆ, ಮತ್ತು ಆ ಮಾತಿನ ಈ ರೀತಿ ಅಸತ್ಯವಾಡುವ ಸುಳ್ಳು ಈ ಅಂದರೆ ಅಲ್ಲಿ ಆಧಾರವಿಲ್ಲ ಸುದ್ದಿಯನ್ನು ಹಬ್ಬಿಸಬಾರದು, ದುಷ್ಟರ ಸಹಾಯಕ್ಕಾಗಿ ನಾಯಿ ವಿರುದ್ಧ ಸಾಕ್ಷಿ ಎಂದಿಗೂ ಅಸದ ಅಂದರೆ ಈ ರೀತಿ ಸುಳ್ಳು ಸಾಕ್ಷಿ ಯಾರ ಬಗ್ಗೆ ನೀವು ಸರಿಯಾಗಿ ಗೊತ್ತಿಲ್ಲದೆ ಅದರ ಬಗ್ಗೆ ಸುಳ್ಳು ಸಾಕ್ಷಿ ನೀವು ಕೊಡುವರಾಗಬಾರ್ದು. ಈ ಸುಳ್ಳು ಸಾಕ್ಷಿ ದೇವರು ಹಾಗೆ ಮಾಡುತ್ತಾನೆ ಅಂತ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಈ 6 ಸಂಗತಿಗಳು ದೇವರು ಹಾಗೆ ಮಾಡ್ತಾನೆ, ನೀವು ಅದನ್ನು ಹಾಗೆ ಮಾಡುವ. 7ನೇ ಸಂಗತಿ ಇದೆ, ಒಡ ಹುಟ್ಟಿದವರಲ್ಲಿ ಜಗಳ ಬಿತ್ತುವವನು. ಅದರ ಅರ್ಥ ನೋಡ್ತೇವೆ 1ನೇ ಕೊರಿಂಥದವರ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ವಾಕ್ಯ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 1:10 and 11. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು, ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ಒಂದಕ್ಕಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯಾಕೆಂದರೆ ನನ್ನ ಸಹೋದರರೇ, ನಿಮ್ಮಲ್ಲಿ ಜಗಳಗಳುಂಟೆಂದು ನಿಮ್ಮ ವಿಷಯವಾಗಿ
ಕ್ಲೋಯ ಮನೆ ನನಗೆ ತಿಳಿದು ಬಂತು. ಅಪೊಸ್ತಲರು ಹೇಳ್ತಾನೆ, ಕ್ರಿಸ್ತನ ಸಭೆಯಲ್ಲಿ ಪ್ರೇರಣೆ ಇರುವಾಗ ಎಂದಿಗೂ ಸಭೆಯಲ್ಲಿ ವಿಭಜನೆ, ಪಕ್ಷಭೇದ ಇರದೆ ನಿಮ್ಮ ಸಭಾ ಪಾಲಕರೊಟ್ಟಿಗೆ, ನಿಮ್ಮ ನಾಯಕರೊಟ್ಟಿಗೆ ಒಂದೇ ಮನಸ್ಸು ಕಾಪಾಡು, ಒಂದೇ ಐಕ್ಯತೆ, ಒಂದೇ ಮನಸ್ಸು ಬೇಕು. ಯಾವಾಗ ನಿಮ್ಮ ಸಭೆಯಲ್ಲಿ ನಿಮ್ಮ ಸಭಾ ಪಾಲಕರೊಟ್ಟಿಗೆ, ನಿಮ್ಮ ನಾಯಕರೊಟ್ಟಿಗೆ ಒಬ್ಬರೊಟ್ಟಿಗೆ ಒಂದೇ ಮನಸ್ಸಲ್ಲಿದ್ದರೆ ಆವಾಗ ನಿಮ್ಮ ಪ್ರಾರ್ಥನೆ ಅಡ್ಡಿ ಆಗ್ತದೆ. ಅದೇ ಯೇಸು ಕ್ರಿಸ್ತ ಹೇಳ್ತಾನೆ, ನಿಮ್ಮ ಪ್ರಾರ್ಥನೆ ಉತ್ತರ ಬೇಕಾದರೆ ಮತ್ತೆ 18-19 ವಾಕ್ಯದ ಈ ರೀತಿ ಅಂತ ಹೇಳ್ತಾನೆ. ಮತ್ತೆ ಏನು ಬರೆಸುತ್ತೆ 18ನೇ ಅದರಲ್ಲಿ 19ನೇ ವಾಕ್ಯ, ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ಬೇಡಿಕೊಳ್ತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಬೂಳೋದು ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದು ನಿಮಗೆ ಹೇಳ್ತಾರೆ. ಅತಿ ಸ್ಪಷ್ಟನೆ, ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾ? ನಿಮ್ಮ ಸಭೆಯಲ್ಲಿ ನಿಮ್ಮ ಸಭಾ ಪಾಲಕರೊಟ್ಟಿಗೆ ನಾಗರೊಬ್ಬರು ಸೇರಿ ಒಂದೇ ಮನಸ್ಸು ನಿಮ್ಮಲ್ಲಿ ಇರಬೇಕು. ಯಾವುದೇ ಜಗಳಕ್ಕೆ ಆಸ್ಪದ ಕೊಡಬಾರ್ದು. ಆ ಒಂದೇ ಮನಸ್ಸು ಇದ್ದರೆ ಮಾತ್ರವೇ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತದೆ. ನಿಮ್ಮದು ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ಅಪೊಸ್ತಲ ಪೌಲನು ಹೇಳ್ತಾನೆ, ಆ ಸಭೆಯಲ್ಲಿ 2 ಮನಸ್ಸಿತ್ತು, ಈ ರೀತಿ ಜಗಳಕ್ಕೆ ಆಸ್ಪದಗಳು. ಇವತ್ತು ಅನೇಕ ಕುಟುಂಬದಲ್ಲಿ ಯಾಕೆ ಆಶೀರ್ವಾದ ಬರೋದಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದೇ ಮನಸ್ಸು ಅತಿ ಇಂಪಾರ್ಟೆಂಟ್. ಗಂಡ ಹೆಂಡತಿ ಮಧ್ಯದಲ್ಲಿ ಒಂದೇ ಮನಸ್ಸು ಇರೋದಲ್ಲೋ, ಐಕ್ಯತೆ ಇಲ್ಲವೋ, ಜಗಳ ಅಲ್ಲಿ ಆ ಕುಟುಂಬದಲ್ಲಿ ಉದ್ಧಾರ ಬರುವುದಿಲ್ಲ. ಅನೇಕ ಕುಟುಂಬದವರು ಕೂಗುತ್ತಾರೆ, ಪಾಪ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು ನನ್ನ ಕುಟುಂಬದಲ್ಲಿ ಆಶೀರ್ವಾದಿಲ್ಲ. ಇವತ್ತು ನಿಮ್ಮ ಕುಟುಂಬದಲ್ಲಿ ಆಶೆ ಬರಬೇಕಾ? ನಿಮ್ಮ ಗಂಡ ಹೆಂಡತಿಯಾದವರು ನಿಮ್ಮ ಗಂಡನನ್ನು ಪ್ರೀತಿಸಬೇಕು, ಗಂಡನಾದವರು ಹೆಂಡತಿ ಪ್ರೀತಿ ಮಾಡು. ಈಗ ಒಬ್ಬರೊಬ್ಬರು ಹೊಂದಿಕೊಂಡು ಪ್ರೀತಿಯಿಂದ ನಿಮ್ಮ ಐಕ್ಯತೆ ಕಾಪಾಡಿಕೊಂಡು ಒಂದು ಮನಸ್ಸಿಂದ ಪ್ರಾರ್ಥನೆ ಮಾಡುವುದಾದರೆ ಮಾತ್ರ ಆ ಪ್ರಾರ್ಥನೆ ಉತ್ತರ ಬರುತ್ತದೆ. ಅದೇ ಅಪೊಸ್ತಲ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 3ನೇ ವಾಕ್ಯ ತನಕ ನೋಡೋಪ್ರೆ. ಎಫೆಸ 4:1-3, ನೀವು ದೇವರಿಂದ ಕರೆಯಲ್ಪಟ್ಟಿರುವ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೇವೆಯನ್ನು ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮದಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳಲು ಆಸಕ್ತರಾಗಿರಿ. ಇಲ್ಲ ಹೇಳ್ತಾನೆ, ನಿಮ್ಮ ಕುಟುಂಬವು ಉದ್ಧಾರವಾಗಬೇಕಾ? ನಿಮ್ಮ ಕುಟುಂಬ ಗಂಡ ಹೆಂಡತಿ ಮಧ್ಯದಲ್ಲಿ ಒಬ್ಬರೊಬ್ಬರು ಪ್ರೀತಿಯಿಂದ ತಾಳ್ಮೆ ಸಹಿಸಿಕೊಂಡು ಐಕ್ಯದಿಂದ ಕಾಪಾಡಿಕೊಂಡರೆ ಮಾತ್ರವೇ ಆ ಕುಟುಂಬ ಮಾಡೋ ಪ್ರಾರ್ಥನೆ ಕೇಳಿಕೊಳ್ತಾನೆ. ಸಭೆಯಲ್ಲಿ ನಿಮ್ಮ ಸಭಾ ಪಾಲಕರೊಟ್ಟಿಗೆ ನಾಯಕರೊಟ್ಟಿಗೆ ಒಬ್ಬರು ಸೇರಿ ಈ ಐಕ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ಒಂದೇ ಮನಸ್ಸು ನಿಮ್ಮಲ್ಲಿ, ಆಗ ದೇವರ ಪ್ರಾರ್ಥನೆ ಉತ್ತರ ಕೇಳಿ. ಅದು ನಿಮ್ಮಲ್ಲಿ ಒಂದೇ ಮನಸ್ಸಿಲ್ಲ ಅದು ದೇವರು ಹಾಗೆ ಮಾಡೋಣ ಆಗಿದೆ. ಹಾಗೆ 7 ಸಂಗತಿಗಳು ನಿಮ್ಮ ಹೃದಯದಿಂದ ನಿಮ್ಮ ಕುಟುಂಬ ಜೀವಿತದಿಂದ ತೆಗೆದು ಹಾಕುವುದಾದರೆ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಎಲ್ಲ ಕಷ್ಟದಿಂದ ನಿಮಗೆ ಬಿಡುಗಡೆ, ಎಲ್ಲ ಸಾಲಿಂದ ಬಿಡುಗಡೆ, ಎಲ್ಲ ರೋಗಗಳು ಗುಣ ಮಾಡ್ತಾನೆ, ಎಲ್ಲ ಸಾಪನ್ನು ಮುರಿದುಕೊಂಡು ದೇವರು ಆಶೀರ್ವಾದ ಮಾಡೋಣಾಗಿದ್ದಾನೆ. ದೇವರು ನಮ್ಮ ಸ್ತೋತ್ರವಾಗಲಿ. ಈ ಸಂದರ್ಭ ನಿಮ್ಮ ಜೀವಿತದಲ್ಲಿ ಉತ್ತೇಜನಕರವಾಗಿರುತ್ತದೆ. ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮ್ಮ ಯಾವುದೇ ಪ್ರಾರ್ಥನೆ ಮನೆಗಳಿದ್ದರೆ ನಮಗೆ ಫೋನ್ ಮಾಡೋದರೆ ನಾನು ಪ್ರಾರ್ಥನೆ ಮಾಡ್ತೇವೆ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರಗಳನ್ನು ಕೊಂಡಾಡ್ತೇನೆ. ಈ ಸಂದರ್ಭದ ಮುಖಾಂತರ ನಿನ್ನ ಮಾತಿನ ಪ್ರತಿಯೊಂದು ಮಾತುಗಳನ್ನು ನಮ್ಮ ಮಕ್ಕಳು ಕೇಳಿ ಈ 7 ಸಂಗತಿಗಳನ್ನು ತಮ್ಮ ಜೀವಿತದಿಂದ ತಮ್ಮ ಕುಟುಂಬ ಜೀವಿತ ಅವರು ಹಾಗೆ ಮಾಡುವಂತೆ, ಅದನ್ನು ಬಿಟ್ಟು ಬಿಡುವಂತೆ ನಮ್ಮ ಮಕ್ಕಳಿಗೆ ಕೃಪೆ ಕೊಡಿದವ. ಮತ್ತು ಅವ್ರು ನಿನಗೆ ವಿಧೇಯರಾಗಿಕೊಂಡು ಅವರು ನಡೆದು ಪ್ರಾರ್ಥಿಸುವಾಗ ಎಲ್ಲ ಪ್ರಾರ್ಥಿಸಿದವ ಈ ಮಕ್ಕಳ ಜೀವಿತದಲ್ಲಿ ಪ್ರತಿಯೊಂದು ಕಷ್ಟಗಳಿಂದ, ರೋಗಗಳಿಂದ, ಶಾಪದಿಂದ, ಸಾಲಿನಿಂದ ಪ್ರತಿಯೊಬ್ಬರು ಬಿಡುಗಡೆಗೊಳಿಸಬೇಕು. ಅವರೆಲ್ಲ ಪ್ರಾರ್ಥನೆ ಉತ್ತರ ಕೊಡಬೇಕು ನಾನು ಬೇಡಿಕೊಳ್ತೇನೆ. ಈ ಸಲ ಪ್ರತಿಯೊಬ್ಬರನ್ನು ನಾನು ಆಶೀರ್ವದಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ನಾನು ಬೇಡಿಕೊಳ್ತೇವೆ. ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾಕಾಲ ಈ ಸಂದರ್ಭ ಪ್ರತಿಯೊಬ್ಬ ಸಂಘದಲ್ಲಿ, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ, ಆಮೇನ್.